प्रसन्नवदनं ध्यायेत् सर्वविघ्नोपशान्तये पूर्णसुगुणार्णवने अनघपरमेश्वरने ಆನಮಿಪೆ ನಿನಗೆ ಆನಂದಮಯ ವಿಷ್ಣು ನಿನ್ನಯ ಸುಮಹಿಮೆಗಳ ನಿನ್ನಿಚ್ಛೆಯಿಂದಲೇ ಚೆನ್ನಾಗಿ ತಿಳಿಸಿಯ ಚಿನ್ನ ಭಕ್ತಿಯ ನೀಯೋ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವೈಷ್ಣವೇಂದಿವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ವಿಜಯದಾಸ ಗುರುಭ್ಯೋ ನಮಃ. ವಿಜಯದಾಸರು ರಚನೆ ಮಾಡಿರೋ ಮಧ್ವಮತದ ಮಹಿಮಾ ಸುಳಾದಿ, ಅದರಲ್ಲಿ ನಾವು ಮೊದಲನೇ ಚರಣದಲ್ಲಿ ಸ್ವಲ್ಪ ನೋಡಿದ್ದೆವು. ಮಧ್ವರಾಯರ ಮತದ ಭಾಗ್ಯವೇ ಸೌಭಾಗ್ಯ ಅಂತ ಅನ್ನೋ ತನಕ ನೋಡಿದೆವು. ಆ ಸೌಭಾಗ್ಯ ಏನು ಅಂತ ಅನ್ನೋದು ಇವಾಗ ವಿವರಣೆ ಮಾಡ್ತಾರೆ. ಮಧ್ವರಾಯರ ಮತದ ಸೌಭಾಗ್ಯವೇ ಏನು? ಇದ್ದಲ್ಲಿ ಸುಧಾ ವರ್ಷ ಗೆರೆಯುವುದು ಇದಕ್ಕೋ ಅಂತಂದ್ರು. ಸೌಭಾಗ್ಯ ಅಂತ ನಾವು ಯಾಕೆ ಹೇಳ್ತೇವೆ ಮಧ್ವಮತ ಅಂತಂದ್ರೆ, ಇದ್ದಲ್ಲೇ ಸೌಭಾಗ್ಯವನ್ನು ಅದು ಗೆರೆಯುವುದು. ಎಲ್ಲಿಯೋ ಹೋಗ್ಬೇಕಾದಿಲ್ಲ, ಇದ್ದಿದ್ದ ಜಾಗದಲ್ಲೇ ಯಾರು ಮಧ್ವಮತದ ಪ್ರಮೇಯಗಳನ್ನು ತಿಳಿತಾರೆಯೋ, ಅದಕ್ಕನುಗುಣವಾಗಿ ಅವರು ಜೀವನವನ್ನು ಅವರು ನಡೆಸ್ತಾರೆಯೋ, ಅವರಿಗೆ ಇದ್ದಲ್ಲೇ ಅಮೃತದ ವರ್ಷ ಬಂದು ಸುರಿಯತ್ತೆ ಅಂತಂತಾರೆ. ಇಂಥ ಒಂದು ಸೌಭಾಗ್ಯ ಇದೆ ಈ ಮತಕ್ಕೆ ಅಂತಂದ್ರು. ಮತ ಅಂತಂದ್ರೆ ಸಿದ್ಧಾಂತ ಅಂತ. ಕದ್ಯೋತ ಉದಿಸಲು ಸರ್ವಜಾತಿಗೆ ನೋಡು, ಉದ್ದಿನಷ್ಟು ಖೇದ ಪುಟ್ಟದು ಕಾಣೋ. ಈ ಕದ್ಯೋತ ಸೂರ್ಯ ಉದಯ ಆದ ಕೂಡಲೇ ಇಡೀ ಬ್ರಹ್ಮಾಂಡ ಅಂದ್ರೆ ಈ ಲೋಕದಲ್ಲೇ ಬಂದು ಚಟುವಟಿಕೆ ಪ್ರಾರಂಭ ಆಗತ್ತೆ. ಅದು ಏನೇ ಜಾತಿ ಇರ್ಲಿ, ಚಿಕ್ಕದಾದ ಹುಳ ಹುಂಪಟಗಳಿರತ್ತೆ, ಇಲ್ಲ ಹಾರಾಡುವಂತ ಪ್ರಾಣಿಗಳಿರತ್ತೆ, ಈ ಚಿಕ್ಕ ಕೀಟಾಣುಗಳಿರತ್ತೆ, ಏನು ಮನುಷ್ಯ ಜಾತಿ ಎಲ್ಲ ಕೂಡ ಈ ಸೂರ್ಯನ ಉದಯದ ಜೊತೆಯಲ್ಲೇ ಅವ್ರ ಚಟುವಟಿಕೆಗಳು ಪ್ರಾರಂಭ ಆಗುತ್ತೆ. ಅವರು ಆಹಾರವನ್ನು ಆರಿಸೋದು ಅಥವಾ ಅವ್ರ ಏನ್ ಕೆಲಸ ಇದೆಯೋ ಅದರಲ್ಲಿ ಅವ್ರು ತೊಡಗೋದು, ಅದನ್ನ ಮನುಷ್ಯರು ಅಂತ ಅನ್ನುವಂಥವ್ರಲ್ಲಿ ಇರುವಂತದ್ದು ಸಾಧನ ವಿಚಾರಗಳು ಇದೆಲ್ಲ ಇರತ್ತೆ. ಆ ಸೂರ್ಯ ಉದಯ ಆಗುವಂತ ಕೂಡ್ಲೇ ಇದೆಲ್ಲ ನಡೆಯತ್ತೆ. ಅದನ್ನೇ ಇಲ್ಲಿ ಹೇಳ್ತಾರೆ, ಬೇರೆ ಸೂರ್ಯೋದಯದಿಂದ ಒಂದು ಖೇದ ಅಂತ ಅನ್ನೋದು ಯಾರಿಗೂ ಆಗೋದಿಲ್ಲ. ಲೋಕದಲ್ಲಿ ಇರುವಂತ ಅಷ್ಟು ಜನರಿಗೆ ಕೂಡ ಸೂರ್ಯೋದಯದಿಂದ ತುಂಬಾ ಖುಷಿ ಆಗತ್ತೆ. ಬಿಟ್ರೆ ಇವಾಗ ಈ ಗೂಬೆಗಳು ಅಂತ ಒಂದೆರಡು ಪ್ರಾಣಿಗಳು ಯಾವುದು ಈ ಕತ್ತಲಲ್ಲಿ ಓಡಾಡತ್ತೋ ಅವ್ರಗ ಬಿಟ್ಟು ಎಲ್ಲರಿಗೂ ಕೂಡ ಸೂರ್ಯೋದಯದಿಂದ ಸುಖವೇ ಆಗತ್ತೆ ಅಂದ್ರು. ಸ್ವಲ್ಪ ಕೂಡ ಖೇದ ಇಲ್ಲ, ಎಲ್ಲರೂ ಸೂರ್ಯೋದಯಕ್ಕೆ ಕಾಯ್ತಾ ಇರ್ತಾರೆ. ಆತರ ಇರುವಂತ ಈ ಸೂರ್ಯನ ಉದಯವನ್ನು ಮಧ್ವ ಸೂರ್ಯ ಅಂತ ಅಂತಾರೆ. ಮಧ್ವಾಚಾರ್ಯರು ಕೊಟ್ಟಿರುವಂತ ಈ ಸಿದ್ಧಾಂತವೇ ಒಂದು ಸೂರ್ಯವಾಗಿದೆ. ಆ ಸೂರ್ಯ ಉದಯಿಸಿದೆ. ಆ ಉದಯಿಸಿರುವಂತ ಸೂರ್ಯದಿಂದ ಎಲ್ಲರೂ ಕೂಡ ಪ್ರಯೋಜನ ಪಡುವಂಥದ್ದು, ಯಾರಿಗೂ ಕೂಡ ಒಂದು ಖೇದ ಅಂತ ಅನ್ನುವಂಥದ್ದು ಆಗೋದಿಲ್ಲ ಅಂತಂದ್ರು. ಇಲ್ಲಿ ಎಲ್ಲರಿಗೂ ಅಂತ ಅಂದಾಗ್ಲೇ ಯಾರು ಅದಕ್ಕೆ ಯೋಗ್ಯರೋ ಅವರಿಗೆ ತಾನೇ ಅದು ಆಗತ್ತೆ. ಹೇಗೆ ಸೂರ್ಯವನ್ನು ಇಷ್ಟಪಡುವಂತ ಈ ಜೀವಜಾತ ಲೋಕದಲ್ಲಿ ತುಂಬಾ ಜನ ಇದ್ದಾರೆ, ಒಂದೆರಡು ಗೂಬೇನ್ ಬಿಟ್ರೆ ಬೇರೆ ಎಲ್ಲದಕ್ಕೂ ಬಂದ್ ಸೂರ್ಯ ಬೇಕು. ಅದೇ ತರ ಸಜ್ಜನರಾದವರಿಗೆಲ್ಲ ಕೂಡ ಈ ಆಚಾರ್ಯರ್ ಕೊಟ್ಟಿರುವಂತ ಸಿದ್ಧಾಂತ ಅನ್ನೋದು ತುಂಬಾ ಖುಷಿ ಕೊಡತ್ತೆ. ಉದ್ದಿನ ಕಾಲಷ್ಟು ಕೂಡ ಅವ್ರಿಗೆ ಖೇದ ಆಗೋದಿಲ್ಲ ಅಂತ. ಇದು ಮಧ್ವಮತದ ಮಹಿಮಾ ಸುಳಾದಿ. ಯಾರಿಗ್ ಕೇಳ್ಬೇಕು ಇದನ್ನ? ಕೇಳೋ ಅವ್ರು ಬಂದು ಅದನ್ನ ಪ್ರಯೋಜನ ಪಡೆಯೋಂಥವ್ರಿಗೆ ಉತ್ಸಾಹ ನೀಡಾಕತಾನೆ ಇದನ್ನ ವಿಜಯದಾಸರ ರಚನೆ ಮಾಡಿದ್ದಾರೆ. ಮತ್ತೆ ವಿಜಯದಾಸರ ಅನುಯಾಯಿಗಳಾಗಿರುವಂತವ್ರು ಮಧ್ವಕುಲದಲ್ಲಿ ಬಂದವರು, ಅವರು ಹಾಗೇನಾದ್ರೂ ಅದರಲ್ಲಿ ಇನ್ನೂ ಶ್ರದ್ಧೆ ಕೊಟ್ಟಿಲ್ಲ ಅಂದ್ರೆ ಇವಾಗ ಇನ್ನೇ ಶ್ರದ್ಧೆ ಕೊಡ್ಲಿ ಅಂತ ಆ ಮಧ್ವ ಮತದ ಒಂದು ಮಹಿಮೆಯನ್ನು ತಿಳಿಸ್ತೀನಿ ಅಂತ ಅವರು ಹೊರಟಿದ್ದಾರೆ. ಅಂದ್ರೆ ಆ ಭಾಗ್ಯ ತುಂಬಾ ಇದೆ ಅದರಲ್ಲಿ ಅಂತ ತಿಳ್ಕೊಳಕ್ಕೆ ವಿಧವಾದ ಎಕ್ಸಾಂಪಲ್ಸ್ ಕೊಡ್ತಾರೆ ಇಲ್ಲಿ. ಬುದ್ಧಿವಂತರಾಗಿ ತಮ್ಮ ತಮ್ಮ ಸಾಧನೆ ಇದ್ದದ್ದೇ ಮಾಡಿಕೊಂಡು ಸುಖಿಸುವರು. ಲೋಕದಲ್ಲಿರೋ ಜನ ಸೂರ್ಯೋದಯ ಜೊತೆಯಲ್ಲಿ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಅವ್ರು ಸುಖವಾಗಿ ಬಾಳ್ತಾರಲ್ವಾ, ಅದೇ ತರ ಈ ಧರೆಯೋಳು ಬಂದು ಜನರು ಆ ಆಚಾರ್ಯರು ಕೊಟ್ಟಿರುವಂತ ಸಿದ್ಧಾಂತವನ್ನು ತಕೊಂಡು ಅವರು ತಮ್ಮ ತಮ್ಮ ಆ ಕಾರ್ಯಗಳು, ಇಲ್ಲಿ ಬಂದು ಸೂರ್ಯ ಬೆಳಿಗ್ಗೆ ಉದಯಿಸಿ ರಾತ್ರಿ ಕಂತು ಬಿಡ್ತಾನ, ಆಮೇಲೆ ಮತ್ತೆ ಇನ್ನೊಂದ್ ದಿವ್ಸ ರಾತ್ರಿ ಆಗತ್ತೆ, ಅದಾದ್ಮೇಲೆ ಬೆಳಿಗ್ಗೆ. ಆದ್ರೆ ಮಧ್ವಮತದ ಸೂರ್ಯ ಹೇಗೆ ಅಂದ್ರೆ, ಅದನ್ನ ನೀವು ಒಮ್ಮೆ ತಗೊಂಡ್ರೆ ಆ ಸೂರ್ಯನ ಬೆಳಕಲ್ಲಿ ಮಾಡಕ್ ಶುರು ಮಾಡಿದ್ರೆ ಅದ್ ಕತ್ಲಲ್ಲಿ ಕೂಡ
ಅಂದ್ರೆ ದಿನ ಅಂತ ಅನ್ನೋಂಥದ್ದು ಅಷ್ಟು ಚಿಕ್ಕದಾಗಿರೋದಿಲ್ಲ. ಅದು ಒಂದು ಆಯುಷ್ಯ ಪೂರ್ತಿ ಕೂಡ ಆ ಸೂರ್ಯನೋಡ ಬೆಳಕಲ್ಲಿ ನಾವು ಬಂದು ನಮ್ಮ ಚಟುವಟಿಕೆನ ಮಾಡ್ತಾ ಇರೋದು. ನಿದ್ದೆ ಕಾಲದಲ್ಲಿ ಕೂಡ ಸಾಧನೆ ಉಂಟು ಅಂತಾರೆ. ಹೇಗೆ ಅಂತಂದ್ರೆ ರಾತ್ರಿ ಮಲ್ಗೋ ಕಾಲದಲ್ಲಿಯೇ ಈ ಸ್ಮರಣೆಯಿಂದ ಪರಮಾತ್ಮನೋಡ ಅನುಗ್ರಹದಿಂದ ನಾನು ಇಲ್ಲಿ ತನಕ ಏನ್ ಮಾಡಿದ್ದೇನೋ ಇವತ್ತಿಂದ ಅದೆಲ್ಲ ಪರಮಾತ್ಮನ್ಗೆ ಸೇರಿದ್ದು. ರಾತ್ರಿ ಅಂತ ಅನ್ನೋಂಥದ್ರಲ್ಲಿ ಏನು ಹಂಸ ಜಪಗಳು ನಡೆಯತ್ಯೋ ಅದೆಲ್ಲ ಹನುಮಂತ ದೇವರು ಅಂದ್ರೆ ಮುಖ್ಯ ಪ್ರಾಣ ದೇವರು ಮಾಡಿಸ್ತಾರೆ. ಅದರಿಂದ ಪರಮಾತ್ಮ ಪ್ರೀತನ ಆಗ್ಲಿ. ಬೆಳಿಗ್ಗೆ ಎದ್ದು ಕೂಡ್ಲೆ ಮತ್ತೆ ಈ ರಾತ್ರಿ ಪೂರ್ತಿ ನನ್ನಿಂದ ಈ ಸೇವೆಯನ್ನು ಮಾಡಿಸ್ಕೊಂಡಿದ್ದಿ, ಈ ಸೇವೆಯಿಂದ ನೀನ್ ಪ್ರೀತನಾಗು, ಅದರಿಂದ ನಾನು ಎಚ್ಚರವಾಗಿದ್ದೇನೆ ಅಂತ. ನನ್ನಿಂದ ಸೇವೆ ಮಾಡಿಸ್ಕೊಳ್ಳೋದು ಅಂದ್ರೆ ಈ ದೇಹದಿಂದ ಅದ್ ನಡೀತಾ ಇದೆ, ಮುಖ್ಯ ಪ್ರಾಣದಿಂದ ನಡೀತಾ ಇದೆ. ಅದರಿಂದ ನೀನ್ ಪ್ರೀತನಾಗು ಅಂತ ಒಂದ್ ಮಾತು ಹೇಳ್ಬಿಟ್ರೆ ಆ ರಾತ್ರಿ ಕೂಡ ಒಂದ್ ಸೇವೆಯ ಆ ಸಾಧನೆ ಆಗ್ಬಿಡತ್ತೆ. ಹಾಗಾಗಿ ಸಾಧನೆ ಅಂತ ಅನ್ನೋದು ಮುಂದೆ ಹೋಗ್ತಾ ಇರತ್ತೆ ಇಡೀ ಆಯುಷ್ಯದಲ್ಲಿ. ಅಂದ್ರು ಈ ಮಧ್ವ ಸೂರ್ಯನ ಬೆಳಕನ್ನು ಯಾರು ಕಂಡಿದ್ದಾರೆಯೋ ಅವರಿಗೆ ಅಂತಂದ್ರು. ಅದೇ ಬುದ್ಧಿವಂತರಾಗ್ಬೇಕು ಜನರು ಅಂತಾರೆ. ತಮ್ಮ ತಮ್ಮ ಸಾಧನೆಯನ್ನು ಮಾಡ್ಕೊಳ್ಳೋ ಅಷ್ಟು ಬುದ್ಧಿವಂತರಾಗ್ಬೇಕು. ಇದ್ದದ್ದೇ ಮಾಡಿಕೊಂಡು ಸುಖಿಸುವರು. ಈ ಧರೆಯೋಳು ಕೇಳು, ತನ್ನಿಂದ ಉಪಕಾರ ಪದ್ಮ ಬಾಂಧವನಿಗೆ ಅಣು ಮಾತ್ರವೂ ಇಲ್ಲ. ಈ ಪದ್ಮ ಬಾಂಧವ ಅಂತಂದ್ರೆ ಪದ್ಮನ ಮಿತ್ರವಾಗಿರುವಂತ ಸೂರ್ಯನೇ. ಈ ಸೂರ್ಯನಿಗೆ ಬಂದು ಏನು ಅವನಿಗೆ ಈ ಲೋಕದಲ್ಲಿರುವಂತ ಪ್ರಾಣಿಗಳಿಂದವೋ ಪಕ್ಷಿಗಳಿಂದವೋ ಏನು ಉಪಯೋಗ ಆಗತ್ತೆ ಅವನಿಗೆ? ಎದಕ್ಕೆ ಅವನು ಪ್ರತಿನಿತ್ಯ ಉದಯಿಸಿ ಸೂರ್ಯ ಅವನೋಡ ಕಿರಣಗಳಿಂದ ಜೀವಜಾತವನ್ನು ಬಂದು ಚಟುವಟಿಕೆಗಳಲ್ಲಿ ತೊಡಗಿಸ್ತಾನ? ಅದಕ್ಕೆ ಅವನಿಗೇನ್ ಪ್ರಯೋಜನ ಇದೆ? ಏನು ಪ್ರಯೋಜನ ಇಲ್ಲ ಅಂತಾರೆ. ಪ್ರಯೋಜನವೇ ಇಲ್ಲ. ಆದ್ರೆ ಆ ಬೇರೆ ಎಲ್ಲದಕ್ಕೂ ಪ್ರಯೋಜನ ಆಗತ್ತಲ್ವಾ, ಅದರಿಂದ ಅವನ್ ಮಾಡ್ತಾನ ಅಂತ. ಅದೇ ತರ ತಾನೆ ಆಚಾರ್ಯರಿಗೆ ಬಂದು ಏನು ಪ್ರಯೋಜನವೇ ಇಲ್ಲ, ಇದನ್ನು ಬಂದು ಕೊಟ್ರು ಜನರಿಗೆ. ಇವಾಗ ಬೇರೆಯವ್ರಿಗೆ ಹಾಗಲ್ಲ. ಇವಾಗ ಬೇರೆ ಗುರುಗಳಿರ್ತಾರೆ, ಅವರು ಏನು ಪ್ರವಚನ ಒಂದು ಮಾಡ್ತಾರೆಯೋ, ಒಂದು ಯಾವುದೋ ಒಂದು ಗ್ರಂಥವನ್ನು ರಚನೆ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಅವ್ರು ಎಷ್ಟೊಂದೋ ಎಲ್ಲ ಅವರು ಮಾಡಿರ್ತಾರೆ, ಸಂಗ್ರಹ ಮಾಡಿರ್ತಾರೆ. ಅದರಿಂದ ಅವರೋಡ ಸಾಧನೆ ಮುಂದೆ ಹೋಗುತ್ತೆ. ಅವ್ರಿಗೆ ಅದರಿಂದ ಒಂದು ಸಾಧನೆ ಆಗತ್ತೆ. ಅವ್ರು ಮಾಡುವಂತ ಒಂದೊಂದು ಕೃತ್ಯದಿಂದ ಕೂಡ ಜೀವಜಾತಕ್ಕೆ ಬಂದು ಸಾಧನೆ ಆಗತ್ತೆ. ಆದ್ರೆ ಆಚಾರ್ಯರಿಗೆ ಬಂದು ಈ ಏನು ಅವ್ರ ಜೀವನಿಗೆ ಕೊಟ್ಟಿದ್ದಾರೆ ಅಂದ್ರೆ ಜನರು ಉಪಯೋಗಕ್ಕಾಗಿ ಕೊಟ್ಟಿರುವಂತ ಸಿದ್ಧಾಂತದಿಂದ ಪ್ರತ್ಯೇಕವಾಗಿ ಅವ್ರಿಗೇನು ಪ್ರಯೋಜನ ಇಲ್ಲ. ಅವರು ಲೇಷತಃ ಅಂತಂದು ಅಂತ ಶಕ್ತಿತಃ ಹಂಗೆಂತ ಹಾಕು ಅಂತಂದ್ರು ಆ ಭಾಷ್ಯವನ್ನು ನೋಡಿ. ಯಾಕೆಂದ್ರೆ ಅವ್ರ ಶಕ್ತಿ ಸಾಮರ್ಥ್ಯ ತುಂಬಾ, ಜನರ ಶಕ್ತಿ ಸಾಮರ್ಥ್ಯ ತುಂಬಾ ಕಡಿಮೆ. ಯಾಕೆ ಹೇಳ್ತಾನೆ ಅಂದ್ರೆ ಮ್ಯಾಚೇ ಆಗೋದಿಲ್ಲ ಅಂತಂದ್ರು. ಶಕ್ತಿ ಸಾಮರ್ಥ್ಯ ಬಂದು ಚಾಲೆಂಜಿಂಗ್ ಆಗಿತ್ತು ಅಂದ್ರೆ ನಾವೇನೋ ಕಲಿಯೋಂದದ್ರಲ್ಲಿ. ಯಾರಾದ್ರೂ ಒಬ್ರನ್ನ ನೀವು ABCD ಹೇಳ್ಕೊಡಿ ಅಂತಂದ್ರೆ ಅವ್ರು ಏನ್ ಕಲಿತಾರೆ ರೀ ABCD ಕಲಿಸಿಕೊಟ್ಟು? ಅದೇ ನೀವು 10th ಸ್ಟ್ಯಾಂಡರ್ಡ್ ಸಿಲೆಬಸ್ ಹೇಳ್ಸ್ಕೊಡ್ರಿ ಅಂತಂದ್ರೆ ಅವಾಗ ಅವ್ರಿಗೆ ಅಷ್ಟು ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಎಲ್ಲ ಸಂಗ್ರಹ ಮಾಡಿ ತಿಳ್ಕೊಂಡು ಆಮೇಲೆ ಹೇಳ್ಕೊಡ್ತೀನಿ ಅಂತಾರೆ. ಆತರ ಆ ಲೆವೆಲ್ ನಾವೇನು ಗೊತ್ತಿದೆ ಅಂತ ಅನ್ನೋದ್ರ ಮೇಲೆ ಆ ಚಾಲೆಂಜ್ ಎಷ್ಟಿದ್ಯೋ ಅದ್ರ ಮೇಲೆ ಅವ್ರು ಕಲಿತಾರ್ಯಾ ಇಲ್ವಾ ಅಂತ ಗೊತ್ತಾಗತ್ತೆ. ಆದ್ರೆ ಆಚಾರ್ಯರಿಗೆ ಏನು ಇದು ಚಾಲೆಂಜ ಈ ಮಕ್ಕಳಿಗೆ ಹೇಳೋ ABC ಪಾಠವ ಅಂತಾನಿದು? ಅವ್ರಿಗೇನು ಎಲ್ಲ ಪರಮಾತ್ಮನೋಡ ಮಹಾ ಮಹಿಮೆಗಳು ತುಂಬಾನೇ ಗೊತ್ತಿದೆ. ಎಷ್ಟು ಇವರಿಗೆ ಎಟ್ಕೋದು ಅಷ್ಟು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದಾರೆ. ಅವ್ರಿಗೇನು ಇದರಿಂದ ಪ್ರಯೋಜನ? ಅದೇನೊಂದು ದೊಡ್ಡ ಸಾಧನೆ ಕೂಡ ಇಲ್ಲ ಅವ್ರಿಗೆ. ಆದ್ರೆ ಅವರು ದೇವರು ಇಚ್ಛೆ ಪಡ್ತಾನ ಸಜ್ಜನರೋಡ ಉದ್ಧಾರ ಆಗ್ಬೇಕು ಅಂತ ಅವರು ಆ ಪರಮಾತ್ಮನ ಸೇವಾ ರೂಪದಲ್ಲಿ ಮಾಡಿದ್ದಾರೆ ಅಂತಾರೆ. ಅದನ್ನು ಇಲ್ಲಿ ಸ್ಪಷ್ಟ ಮಾಡ್ಕೊಳ್ಳಿ ಅಂತಾರೆ. ನಾವು ಮತವನ್ನು ತಗೊಂಡು ಸ್ವೀಕಾರ ಮಾಡಿ ಅದನ್ನ ಅಳವಡಿಸಿ ಇನ್ನೊಬ್ಬರಿಗೆ ನಾವು ಹೇಳಿದೆವು ಅಂದ್ರೆ ಕೂಡ ಅದರಿಂದ ನಮ್ಮೆಲ್ಲರಿಗೂ ತಾನೇ ಪ್ರಯೋಜನವೇ ಇರುತ್ತೆ. ಪರಮಾತ್ಮನಿಗೋ ಅಥವಾ ಈ ಮುಖ್ಯ ಪ್ರಾಣರಿಗೆ ಪ್ರಯೋಜನ ಇದೆ ಅಂತ ತಿಳ್ಕೊಬೇಡಿ. ಅವರು ನಮಗಾಗಿ ಬಂದಿದ್ದಾರೆ ಅಂತ ಅನ್ನೋದನ್ನ ಎಚ್ಚರಿಸ್ತಾರೆ ವಿಜಯದಾಸರು. ಅದೇ ಸಮಯದಲ್ಲಿ ಒಂದು ಒಳ್ಳೇದ್ ನಡೆಯುವಾಗ ದ್ವೇಷ ಮಾಡುವಂತವ್ರು ಇದ್ದೇ ಇರ್ತಾರೆ. ಅಂತ ದ್ವೇಷಿಗಳು ಅಂತ ಅನ್ನೋಂಥವ್ರು ಇದ್ರೆ ಅದಕ್ಕೆ ಅವ್ರಿಗೇನ್ ತೊಂದರೆ ಆಗುತ್ತೆ ಅಂತಂದ್ರು. ತದ್ವೇಷವನ್ನೇ ಮಾಡಿ ಅಪಕಾರದಿಂದ ರವಿಗೆ ಬದ್ಧಗೈಸುವ ಶಕ್ತಿ ಮೊದಲೇ ಇಲ್ಲ ಅಂದ್ರು. ಇನ್ಯಾವ್ದಾವ್ದು ಪ್ರಾಣಿ ನನಗೆ ಸೂರ್ಯೋದಯ ಇಷ್ಟ ಇಲ್ಲ ಅಂತ ಅನ್ನೋಂಥ ಪ್ರಾಣಿ ಇದೆ ಅಂತ ಇಟ್ಕೊಳ್ಳಿ, ಈ ಗೂಬೆ. ಅವಾಗ ಅದೇನ್ ಮಾಡೋದು? ನಾನು ಹೇಗಾದ್ರೂ ಮಾಡಿ ಈ ಸೂರ್ಯನ ಉದಯಿಸದೆ ಮಾಡ್ತೀನಿ ಅಂತ ಹೊರಟ್ರೆ, ಬಂಧನ ಮಾಡ್ತೀನಿ ಇದಕ್ಕೆ, ಇದ್ರೊಡ ಕೆಲಸವನ್ನು ತಡಿತೀನಿ ಅಂತ ಹೊರಟ್ರೆ ಅದೆಷ್ಟು ಅಪ್ರಯೋಜಕವಾದ ಒಂದು ಚಿಂತನೆ. ಅದ್ರ ಹತ್ರವೇ ಹೋಗಕ್ ಆಗ್ಲಾರ್ದು ಅಷ್ಟು ಸಾಮರ್ಥ್ಯ ಇದೆ ಸೂರ್ಯನಿಗೆ. ಈ ಗೂಬೆಗೆ ಏನಿದೆ ಸಾಮರ್ಥ್ಯ? ಅದನ್ನೇ ತಿಳಿದೇನೆ ಅದನ್ನ ಹೋಗಿ ದ್ವೇಷ ಮಾಡತ್ತೆ ಅಂತಾರೆ. ಲೋಕದಲ್ಲಿರೋ ಜನರು ಹಾಗೆ ಯಾವ ಮತ ಅಂತ ಅನ್ನೋಂಥ ಮಧ್ವ ಮತವನ್ನು ಕೊಟ್ಟ ಆಚಾರ್ಯರನ್ನು ಹೋಗಿ ದ್ವೇಷ ಮಾಡ್ತಾರಲ್ಲ ಅಂತಾರೆ. ಆ ದ್ವೇಷ ಮಾಡೋದ್ರಿಂದ ರವಿ ಅಂದ್ರೆ ಇಲ್ಲಿ ರವ ಪ್ರಕಾಶ ಎಂತಿದೆ, ಪ್ರಕಾಶವಾಗಿ ಇರುವಂತ ಸೂರ್ಯ, ಆ ಪ್ರಕಾಶವಾಗಿರುವಂತ ಆಚಾರ್ಯ ಮಧ್ವರು.
ಅವರನ್ನು ಹೋಗಿ ನಾನು ಗೆಲ್ತಾನೆ, ಅವರ ಅವರ ಸಿದ್ಧಾಂತವನ್ನು ನಾನು ಮಣಿಸ್ತಾನೆ, ಇಂಥ ಒಂದು ಚಿಂತನೆಗಳಿದ್ರೆ ಅವ್ರುಗಳೇ ಬಂದು ಮಣಿಬೇಕಾಗತ್ತೆ ಅಂತಂದ್ರು. ಅವರಿಗೆ ಆಚಾರ್ಯರಿಗೆ ಒಂದೆಳ್ಳಿಷ್ಟು ಕೂಡ ಅವ್ರಿಗೆ ಏನು ತೊಂದರೆ ಆಗೋದಿಲ್ಲ ಇದರಿಂದ ಅಂತ. ಬದ್ಧಗೈಸುವ ಶಕ್ತಿ ಮೊದಲೇ ಇಲ್ಲ ಅಂದ್ರು. ಇಲ್ವೇ ಇಲ್ಲ ಅಂತ ಅನ್ನೋದು ನಾವು ಸ್ಪಷ್ಟವಾಗಿ ಕಾಣ್ತೇವೆ. ಸೂರ್ಯನ್ಗೇನು ಈ ನಮಗೇನು ಸೂರ್ಯನ ಹತ್ರ ನಾವೇನಾದ್ರೂ ಮಾಡಕ್ಕಾಗೋದಾ? ಸವಾಲ್ ಹಾಕಕ್ ಸಾಧ್ಯವಾ? ಇಲ್ವೇ ಇಲ್ಲ ಅಂದ್ರು. ಅದೇ ತರ ತಾನು ಇದು ಅಂತಂದ್ರು. ಒದ್ದಿಕೊಂಡು ಬಂದು ಹೊದರಿನೊಳಗೆ ಅಡಗಿದ್ದಾಗಿ ತರುವಾಯ ಇದೇ ನಾಮದ ಇದ್ದ ಶಕುನಿ ವ್ಯರ್ಥ ದೂಷಿಸಲ್ ಏನಹುದೋ ಹೃದ್ರೋಗವಲ್ಲದೆ ಅದರಂತೆವೋ ಅಂತ. ಅಂದ್ರೆ ಈ ಒಂದು ಪಕ್ಷಿ ಇರತ್ತೆ, ಅದಕ್ಕೆ ಹೆಸರು ಶಕುನಿ ಪಕ್ಷಿ ಅಂತ. ಅದು ಎಲ್ಲ ಸುತ್ತಾಡ್ಕೊಂಡು ಬಂದು ಅದು ಶಬ್ದ ಹಾಕೋದು, ಹಾಡ್ತಾ ಇರೋದು. ಈ ಸೂರ್ಯನ ಒಂದು ಪ್ರಕಾಶ ತುಂಬಾ ಜಾಸ್ತಿ ಆಗಿದೆ ಅಂತ. ಆ ತರ ಯಾವ್ದಾದ್ರೂ ಪ್ರಾಣಿಗಳು ಅಂದ್ರೆ ಜೀವ ಜಾತದಲ್ಲಿರುವಂತ ಜನರು ಆಚಾರ್ಯರೋಡ ಈ ಒಂದು ಸಿದ್ಧಾಂತ ನನಗೆ ಬೇಡ ಅಂತ ಅವರು ದ್ವೇಷ ಮಾಡಿ ಅದ್ರ ಬಗ್ಗೆ ತಿರಸ್ಕಾರದಿಂದ ಮಾತನ್ನು ಆಡಿದರೆ, ಅವರು ಹೊದ್ಕೊಂಡು ಬಂದಿದ್ದಾರೆ ಅಂತಂದ್ರೆ ರೂಪವನ್ನೇ ಮಾರಿಸ್ಕೊಂಡು ಬೇರೆ ರೂಪದಲ್ಲಿ ಬಂದಿದ್ದಾರೆ ಅಂತ ಸೂಚನೆ ಮಾಡ್ತಾರೆ. ರೂಪಗಳು ಅಂತ ಬೇರೆ ರೂಪಗಳಲ್ಲಿ ಇರೋಂತ ಜನರು ಅಂತ ಅನ್ನೋದಕ್ಕೆ, ಅಂದ್ರೆ ವೇಷ ತೊಟ್ಟು ಬಂದವರು ಅಂತ, ಸನ್ಯಾಸಿ ವೇಷವನ್ನು ತೊಟ್ಟು ಬಂದವರು ಅಂತ ಅನ್ನುವಂಥವ್ರು ಮಧ್ವ ಮತ ಅಂತ ಅನ್ನುವಂಥದ್ದಕ್ಕೆ ವ್ಯತ್ಯಾಸವಾಗಿರುವಂಥದ್ದನ್ನು ಹೇಳಿದವರು ಮೊದಲೇ ಅವರಿದ್ರು. ಅಂತವ್ರನ್ನ ಅವ್ರು ಮಾಡುವಂತ ವ್ಯಾಪಾರ, ಅದರಿಂದ ಈ ಪರಮಾತ್ಮನಿಗೋ ಅಥವಾ ಅವನನ್ನು ಪ್ರತಿಪಾದಿಸುವಂತ ಈ ಮತಕ್ಕೋ ಏನು ಖೇದ ಬರೋದೇ ಇಲ್ಲ ಅಂತಂದ್ರು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೇಳ್ತಾರೆ. ಅದರಿಂದ ಬರೋಂಥದ್ದೇನು, ದ್ವೇಷ ಮಾಡೋರಿಗೆ ಹೃದ್ರೋಗ ತಾನು ಬರೋದು ಅಂತಾರೆ. ಯಾವುದು ದೋಷ ಅಂದ್ರೆ ದೋಷಪೂರಿತವಾದ ಒಂದು ನೋಟ, ಇನ್ನೊಬ್ಬರ ಮೇಲೆ ಒಂದು ಹಗೆ, ಇದನ್ನೆಲ್ಲ ಯಾರು ಸೇರಿಸ್ಕೊಂಡು ಮನಸ್ಸಲ್ಲಿ ಇಟ್ಕೋತಾರೆಯೋ ಅವ್ರಿಗೆ ಹೃದ್ರೋಗ ತಾನೇ ಬರೋದು ಅಂತ ಅನ್ನೋದನ್ನ ಇವಾಗ ಇರುವಂತ ಸೈಂಟಿಸ್ಟು ಎಲ್ಲ ಡಾಕ್ಟರ್ಸು ಕೂಡ ಹೇಳ್ತಾರೆ. ಮುಖ್ಯವಾಗಿ ಹೃದಯದಲ್ಲಿ ಬಂದು ನಾವು ಎಲ್ಲರ ಜೊತೆಲಿ ಒಂದು ಕಾಂಪ್ಯಾಷನ್ ಇಟ್ಕೋಬೇಕು. ಯಾರಾದ್ರೂ ನಮ್ಗಿಂತ ಕಡಿಮೆ ಇದ್ರೆ ಅವ್ರ ಮೇಲೆ ನಮ್ಗೆ ಎಷ್ಟು ಅನುಕಂಪೆ ತೋರಕ್ಕಾಗತ್ತೋ ತೋರ್ಬೇಕು. ಮತ್ತೆ ದ್ವೇಷ ಮಾತ್ರ ಮಾಡಬಾರ್ದು ಅಂತಾರೆ. ಏನ್ ದ್ವೇಷ ಅಂತ ಅನ್ನೋಂಥದ್ದು ಎದಕ್ಕೆ ಕಾರಣ? ಇದು ದ್ವೇಷಕ್ಕೆ ಏನಿದೆ ರೀಸನ್? ದ್ವೇಷವೇ ಮಾಡಬೇಡಿ ಅಂತಾರೆ. ದ್ವೇಷ ಮಾಡಿದ್ರೆ ಅದು ಇವ್ರ ಮೇಲೆ ತಾನೇ ಪರಿಣಾಮ ಆಗತ್ತೆ. ಅದೇ ತರ ತಾನೇ ಇದು ಅಂತಾರೆ. ಯಾರು ಬಂದು ದ್ವೇಷ ಮಾಡ್ತಾರೆಯೋ ಅವ್ರಿಗೆ ಬಂದು ಅವ್ರ ಮೇಲೆ ತಾನೇ ಅದು ಪರಿಣಾಮ ಆಗೋದು. ಈ ಆಚಾರ್ಯರು ಮತ್ತು ಅವ್ರ ಸಿದ್ಧಾಂತದ ಅನ್ವಯಗಳಿಗೆ ಏನೂ ಆಗೋದಿಲ್ಲ ಅಂದ್ರು. ಮಧ್ವರಾಯರ ಮತದ ಭಾಗ್ಯವೇ ಸೌಭಾಗ್ಯ ಅಂತಂದು. ಅದಕ್ಕೆ ಮಧ್ವರಾಯರ ಮತದ ಭಾಗ್ಯವೇ ಸೌಭಾಗ್ಯ. ನಿದ್ರೆಯೊಳಗಾದರೂ ಎಚ್ಚತ್ತು ನೋಡಿದರು ಉದ್ರೇಕ ಆನಂದ ಮುಂದೆ ವರ್ಣಿಸಲರಿಯೇ. ಇಲ್ಲಿ ಅವರೊಡವನ್ ಅನುಭವಗಳನ್ನ ಅವ್ರು ಹೇಳಿರ್ಬೋದು ಅಂತ ನನ್ಗನ್ಸುತ್ತೆ. ಎಂತ ಸೌಭಾಗ್ಯ ಈ ಮಧ್ವಮತ ಅಂತ ಅನ್ನೋದನ್ನ ಹೊಂದಿರೋದ್ರಿಂದ ನಿದ್ರೆಯೊಳಗೆ ಎಚ್ಚತ್ತು ನೋಡಿದರೆ, ಒಂದೊಮ್ಮೆ ರಾತ್ರಿ ಎದ್ದು ನೋಡಿದರೆ ಆ ಸಮಯದಲ್ಲಿ ಕೂಡ ಆ ಪರಮಾತ್ಮನೋಡ ನೆನಪು, ಅವನು ಎಷ್ಟೊಂದು ಅದ್ಭುತ ಆಶ್ಚರ್ಯಗಳಿಂದ ಈ ಜೀವನ ನಿದ್ರೆಗೊಳಪಡಿಸ್ತಾನ ಅಂತ. ಅದೇ ಒಂದು ವಿಸ್ಮಯವಾದ ಸಂಗತಿ. ಹೇಗೆ ಜನರು ನಿದ್ರೆ ಮಾಡ್ತಾರೆ ಅಂತ. ನಿದ್ರೆ ಅಂತ ಅನ್ನೋದು ಆ ಒಂದು ಸ್ಥಿತಿ. ಅದು ಆ ಎಚ್ಚರದಿಂದ ಅವ್ರು ಯಾವಾಗ ನಿದ್ರೆಗೆ ಜಾರ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ನಾವ್ ಇವಾಗ ತಾನೇ ಇರೋ ಹಂಗ್ ಕಾಣತ್ತೆ, ಅಷ್ಟ್ರೊಳಗೆ ನಿದ್ರೆಗೆ ಜಾರಿರ್ತಾರೆ. ಈ ನಿದ್ರೆ ಅಂತ ಅನ್ನೋದ್ರ ಮತ್ತೆ ಎಚ್ಚರಕ್ಕೆ ಬರೋದು ಒಂದು ಆಶ್ಚರ್ಯ. ಇಂಥ ಆಶ್ಚರ್ಯವಾದದ್ದನ್ನು ನೆನಪು ಮಾಡಿಕೊಂಡು ಅವರು ಏನಪ್ಪ ಈ ಪರಮಾತ್ಮ ನೋಡ ಆಶ್ಚರ್ಯ. ನಿದ್ರೆ ಮಾಡಿದಾಗ ನಂಗೆ ಯಾವ ಒಂದು ಅವಯವದ ಮೇಲೆ ಕೂಡ ಎಚ್ಚರ ಇಲ್ಲದೆ ಇದ್ರೆ ಕೂಡ ಆ ಇದ್ದ ಜಾಗದಲ್ಲೇ ಮಲಗಿದ್ದೇನೆ, ಶ್ವಾಸ ಉಚ್ಛ್ವಾಸಗಳು ನಡೀತಾ ಇದೆ, ದೇಹದಲ್ಲಿರುವಂತ ಎಲ್ಲ ಕೆಲಸಗಳು ನಡ್ಕೊಂಡು ಹೋಗ್ತಾ ಇದೆ, ನಮ್ಮ ಏನು ಇಂಟರ್ಫಿಯರೆನ್ಸೇ ಇಲ್ಲ ಅದ್ರಲ್ಲಿ, ಆದ್ರೂ ಕೂಡ ಅದ್ ನಡೀತಾ ಇದೆ ಅಲ್ವಾ. ಅದನ್ನು ಇಟ್ಕೊಂಡು ಆ ಚಿಂತನೆ, ನಿದ್ರೆಯೊಳಗಾದರೂ ಎಚ್ಚತ್ತು ನೋಡಿದರು ಉದ್ರೇಕ ಆನಂದ. ಏನು ಉದ್ರೇಕ, ಏನು ಆನಂದ ಅಂದ್ರೆ ಆ ಒಂದು ಚಿಂತನೆ ಇರೋರಿಗೆ ಅದ್ ಬರುತ್ತೆ. ಎಲ್ಲ ಸಹಜವಾಗಿ ನಡೆಯುವಂಥದ್ರಿ, ನಮ್ಗೇನು ನೇಚರ್ ಇದು ಅದಲ್ಲ, ಅದು ಅಷ್ಟೇ ತಾನೆ ಹಾಗೆ ಅಂತ ಅನ್ನೋಂಥವ್ರು ಇರ್ತಾರೆ. ಆದ್ರೆ ಅದನ್ನು ಈ ಪರಮಾತ್ಮನ ಕರುಣೆ ಅಂತ ಯಾರು ಗುರ್ತಿಸ್ತಾರೆಯೋ ಅವರಿಗೆ ಅದು ಉದ್ರೇಕ ಆನಂದದ ಉದ್ರೇಕವನ್ನು ಕೊಡುತ್ತದು. ಮುಂದೆ ವರ್ಣಿಸಲ್ ಅರಿಯೆ ಅಂತ. ಹೇಗ್ ನಾನು ಹೇಳಲಿ ಅದ್ರೊಡ ಆನಂದದ ಅಂತ. ಅದಕ್ಕೆ ಮುಂದೆ ವರ್ಣಿಸಲ್ ಅರಿಯೆ. ಆನಂದವನ್ನು ಪ್ರಕಟ ಮಾಡೋದು ಸಾಧ್ಯವೇ ಇನ್ನೊಬ್ಬರಿಗೆ? ತುಂಬಾ ಕಷ್ಟ ಇದೆ ಅದು.
ಅದಕ್ಕೆ ಇಲ್ಲಿ ಹೇಳ್ತಾರೆ, ಹೇಳಿ ಬಿಡ್ತಾರೆ. ದೇವರು ಅಷ್ಟು ಸಾಮರ್ಥ್ಯವಾಗಿ ಅವನು ಮಾಡ್ತಾನ ಅಂತ ಅನ್ನುವಂಥದ್ನ ಯಾರು ಕಾಂಟೆಂಪ್ಲೇಟ್ ಮಾಡಕ್ ಆಗತ್ತೋ ಅವ್ರಿಗೆ ಆನಂದ ಆಗತ್ತೆ. ಅದನ್ನು ಹೇಳ್ತಾರೆ. ಶಬ್ದ ಮಾತ್ರ ಕೇಳಿ ಬರಲು ಈ ಪರಿ ಸಾನ್ನಿಧ್ಯವಾಗಿದ್ದ ಜನರ ಪುಣ್ಯವೆಂತೋ ಅಂತಂದು. ಈ ತರ ಶಬ್ದಾದಿಗಳಿಂದ ಕೇಳಿ ಪರಮಾತ್ಮನೋಡ ಗುಣಗಾನವನ್ನು ಮಾಡ್ತಾ ಇರುವಂತ ಜನರಿದ್ದಾರಲ್ಲ, ಅವರಲ್ಲಿ ಇರುವಂತ ಆ ಪರಮಾತ್ಮನೋಡ ಒಳ್ಳೆ ಸನ್ನಿಧಾನ ಇರತ್ತೆ. ಆ ಸನ್ನಿಧಾನದಿಂದ ಅವರು ಪವಿತ್ರರಾಗಿರ್ತಾರೆ. ಅದನ್ನ ನಾವು ಬಂದು ಗುರ್ತಿಸ್ಬೇಕು ಅಂತ. ಶಬ್ದ ಮಾತ್ರ ಕೇಳಿ ಬರಲು ಈ ಪರಿ ಸಾನ್ನಿಧ್ಯವಾಗಿದ್ದ ಜನರ ಪುಣ್ಯವೆಂತೋ ಅಂತ. ಎಷ್ಟು ಪುಣ್ಯ ಇದೆಯೋ ಇವರಲ್ಲಿ ಅಂತ. ಆ ತರ ಅವರು ಆ ಮತದ ಒಂದು ಏನು ಪಾಠಗಳಿದೆ ಅದನ್ನ ಪ್ರವಚನನ ಕೇಳ್ತಾಯಿ ಅವರು ಶ್ರವಣ ಮಾಡ್ತಾಯಿ ಇರೋಂಥವ್ರಲ್ಲಿ ಇಷ್ಟೊಂದು ಪುಣ್ಯ ಇದೆ. ಮಧ್ವವಲ್ಲಭ ನಮ್ಮ ವಿಜಯ ವಿಠಲ ನೀಲಿ ಇದ್ದ ಸೊಬಗು ನೋಡು ಆನಂದ ತೀರ್ಥರಿಂದ. ಇಲ್ಲಿ ಈ ದೇಹದಲ್ಲೇ ಬಂದು ಪರಮಾತ್ಮ ಇದ್ದಾನ. ದೇಹ ಅಂತ ಅನ್ನೋದಕ್ಕೆ ಪರಮಾತ್ಮ ನೋಡ ಅದೇ ರೂಪ ಇದೆ. ಜೀವನೊಳಗೆ ಪರಮಾತ್ಮ ಇದ್ದಾನ. ಎಷ್ಟು ರೂಪ ಇದೆ ದೇವ್ರ ಬಗ್ಗೆ ಹೇಳ್ತಾರೆ ಈ ದೇಹದಲ್ಲಿ ಅಂತ. ಒಂದೇ ಸಮ ದೇವರು ನೀನು ಒಂದೇ ಅಂತಂದ್ರೆ ಅದ್ರಲ್ಲಿ ಏನಿದೆ ಕಾಂಟೆಂಪ್ಲೇಟ್ ಮಾಡಕ್ಕೆ? ದೇವರು ಬಂದು ಬೇರೆ, ನಾನ್ ಬೇರೆ ಅಂತ ಹೇಳಿದವ್ರ ಆಚಾರ್ಯರು. ಅದ್ ಯಾವ ಕಾಲಕ್ಕೆ ಕೂಡ ಸಿದ್ಧಾಂತ ಅನ್ನೋದು ಇವ್ರು ಹೇಳಿರು. ಮುಂದಿನವರು ದೇವ್ರು ಬೇರೆ ಜೀವ ಬೇರೆ ಅಂತ ಒಪ್ಕೊಂಡ್ರು. ಆದ್ರೆ ಎಲ್ಲ ಕಾಲದಲ್ಲಿ ಅಂತ ಅವ್ರು ಒಪ್ಕೊಂಡಿಲ್ಲ. ಅದನ್ನ ಆಚಾರ್ಯರು ಬಂದಂದ್ರು, ಇಲ್ಲ ಒಂದು ಕಾಲ ಅಂತ ಅನ್ನೋದೇ ಇಲ್ಲ. ಎಲ್ಲಾ ಕಾಲದಲ್ಲಿ ಕೂಡ ಈ ಜೀವ ಬಂದು ಆ ಪರಮಾತ್ಮನ ಮೇಲೆ ಯಾವಾಗ್ಲೂ ಅವಲಂಬಿಸಿದ್ದಾನ, ಮುಕ್ತಿಯಲ್ಲಿ ಕೂಡ ಅಂತಂದ್ರು. ಇಂಥ ಪರಮಾತ್ಮನ್ನ ತಿಳಿಯೋಂಥವ್ರು ಎಷ್ಟು ಸಂತೋಷದಿಂದ ಎಷ್ಟು ಅವ್ರಿಗೆ ಬಂದು ಸೌಭಾಗ್ಯ ಅಂತಾರೆ. ಅಂತವ್ರೋಡ ಒಂದು ಸೌಭಾಗ್ಯ ಇದೆ ಅಂತಂದ್ರೆ ಅದನ್ನು ಕೊಟ್ಟ ಆಚಾರ್ಯರು ಎಂತವ್ರು ಅಂತ. ಅದನ್ನ ಆನಂದ ತೀರ್ಥರಿಂದ ಇದ್ ನಡೀತು ಅಂತಾರೆ. ಇದ್ದ ಸೊಬಗು ನೋಡು ಅಂತಾರೆ. ಆಚಾರ್ಯರೋಡ ಒಂದು ಅನುಗ್ರಹದ ಸೊಬಗು ಇದಲ್ಲ ಅಂತಂದ್ರು. ಈಗ ಎರಡನೇ ಚರಣಕ್ಕೆ ಹೋಗ್ತೇವು. ಅಲ್ಲಿ ಅವ್ರೇನ್ ಹೇಳ್ತಾರೆ ಅಂತ ನೋಡೋಣ. ತತ್ವ ವಿಚಾರವನ್ನು ತಿಳಿದ ಮನುಜ ಉತ್ತಮನು ಆವಾವ ಜನುಮಕ್ಕೆ ವೃತ್ತಿರೂಪದಲ್ಲಾದರೂ ಜೀವನು ಮುಕ್ತನು ನಿತ್ಯವನು ಧ್ಯಾನವ ಮಾಡುವನು. ಇಲ್ಲಿ ಹೇಳ್ತಾರೆ ತತ್ವ ವಿಚಾರವನ್ನು ತಿಳಿದ ಮನುಜನೇ ಮನುಜ ಅಂತಂದ್ರು. ಮನುಜ ಅಂತ ಅವನಿಗೆ ಹೆಸರಾಗ್ಬೇಕು ಅಂತಂದ್ರೆ ಅದಕ್ಕೆ ಮನುಜನೋಡ ಆ ನಿರ್ವಚನವೇ ಮಾ ಅಂತ ಅನ್ನುವಂಥದ್ದೇ ಜ್ಞಾನ ಅಂತ ಹೇಳತ್ತೆ. ಮನು ಹಂಗೆಂತಂದ್ರೆ ಯಾರು ಮನನಶೀಲರಾಗಿದ್ದಾರೋ ಅವರು ಮನು. ಆ ಮನನಶೀಲರಾಗಿರೋಂಥವ್ರು ಅಂತ ಅನ್ನೋಂಥವ್ರು ಆ ಮನು ಅಂತ ಅನ್ನೋಂಥ ಆ ವಂಶವೇ ಅದು ಮನುವಿಂದ ಹುಟ್ಟಿತು ಮನುಷ್ಯರು ಅಂತ. ಅದಕ್ಕೆ ಮುಖ್ಯವಾದದ್ದೇನು? ಬೇರೆ ಪ್ರಾಣಿಗಳಿಗೇನು ಈ ಮನುಷ್ಯ ಜಾತಿಗೇನು ಏನು ಮುಖ್ಯವಾದದ್ದಿದೆ ಅಂತಂದ್ರೆ ಅವಯವ. ಅದಕ್ಕೆ ಮನಸ್ಸು ಅಂತ ಅನ್ನೋದು ಇದೆ. ಈ ಜೀವಜಾತದಲ್ಲಿಯೇ ಮನುಷ್ಯನಿಗೆ ಮಾತ್ರ ಆ ಮನಸ್ಸು ಅಂತ ಅನ್ನೋದು ಎವಾಲ್ವ್ಡ್ ಇದೆ. ಬೇರೆ ಎಲ್ಲದಕ್ಕೂ ಒಂದ್ ಸ್ವಲ್ಪ ಮನಸ್ಸಿದೆ. ಅವ್ರಿಗೆ ಊಟ ತಿಂಡಿ ಮತ್ತೆ ತನ್ನ ವಂಶವನ್ನು ಬೆಳೆಸೋದಕ್ಕೆ ಅಷ್ಟೇ ಮಾತ್ರಕ್ಕೆ ಮನಸ್ಸಿದೆ. ಆದ್ರೆ ಮನಸ್ಸು ಅಂತ ಅನ್ನೋದು ಬೇರೆ ವಿಚಾರಗಳನ್ನು ಮಾಡೋಂಥ ಮನಸ್ಸು, ಹಿಂದಿನ ವಿಚಾರನ್ನು ಕೂಡ ನೆನಪು ಮಾಡ್ಕೊಳ್ಳೋಂಥ ಮನಸ್ಸು, ಮುಂದೆ ಏನು ಹಂಗೆಂತ ಅನ್ನೋಂಥ ಚಿಂತನೆ ಮಾಡೋಂಥ ಮನಸ್ಸು. ಅಂದ್ರೆ ಆಳವಾಗಿ ಒಂದು 4-5 ವಿಚಾರಗಳನ್ನು ಕೂಡ ಒಟ್ಟಿಗೆ ಜೋಡಿಸ್ಕೊಂಡು ಅರ್ಥ ಮಾಡ್ಕೊಳ್ಳೋಷ್ಟು ಒಂದು ಏನು ತಾಕತ್ತಿದೆಯೋ ಅಂತ ಮನಸ್ಸು. ಯಾಕಂದ್ರೆ ಅದ್ಲಿ ವಿಜ್ಞಾನಮಯ ಕೋಶಗಳಿದೆ, ಚಿತ್ತ ಅಂತ ಅನ್ನೋದಿದೆ. 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತಾರೆ. ಇಂಥ ಶರೀರದಲ್ಲಿ ಯಾರು ಬಂದು ತತ್ವ ವಿಚಾರವೇ ಮಾಡ್ಲವ ಅವ್ನು ಯಾಕೆ ಮನುಜ ಅಂತ. ಹುಟ್ಟಿದ್ರು ಇದ್ರೆ ಏನು, ಇಲ್ಲದೆ ಇದ್ರೆ ಏನು ಅಂತಲ್ಲ. ಇದೇ ದಾಸರೇ ಹೇಳಿದ್ದಾರೆ, ಮಧ್ವ ಮತವನ್ನು ಹೊಂದದವ ಧರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು ಅಂತ. ಅವ ಮಧ್ವ ಮತವನ್ನು ಹೊಂದಬೇಕು ಅಂತಂದ್ರೆ ಏನು? ತತ್ವ ವಿಚಾರ, ಸತ್ಯವಾದ ಅರಿವಲ್ಲಿ ಅವನು ಆ ಜೀವನವನ್ನು ಸಾಗಿಸ್ಬೇಕು. ಸತ್ಯವನ್ನು ಏನು ಅಂತ ಗೊತ್ತಿದೆಯೋ ಗೊತ್ತಿಲ್ಲವೋ, ಆದ್ರೆ ನಾನು ಇದನ್ನ ಪ್ರಯತ್ನ ಮಾಡ್ಬೇಕು. ಏನಿದ್ರ ಹಿಂದೆ ಇದೆ ಈ ಜಗತ್ತು ಅಂತ ಅನ್ನುವಂಥದ್ದೇ ಒಂದು ಆಶ್ಚರ್ಯವಾಗಿದೆ ನೋಡೋದಕ್ಕೆ. ಇದ್ರಲ್ಲಿ ಯಾರೋ ಒಬ್ಬ ಇರ್ಬೇಕು, ಹೇಗೋ ಇವನು ಇದನ್ನೆಲ್ಲ ಸೃಷ್ಟಿ ಮಾಡಿ ಅದಕ್ಕೆ ಸ್ಥಿತಿ ಇಟ್ಕೊಂಡಿದ್ದಾನಲ್ಲ. ಈ ಸ್ಥಿತಿ ಅಂತ ಅನ್ನೋದನ್ನ ನೋಡಿದ್ರೆ ವಿಸ್ಮಯ ಆಗತ್ತೆ. ಹೇಗೆ ಇದೆ ಈ ಸ್ಥಿತಿಕಾರಕವಾಗಿ ಈ ಪ್ರಪಂಚದಲ್ಲಿ ಎಲ್ಲ ಆಟೋಮ್ಯಾಟಿಕ್ ಆಗಿ ಇಕೋಸಿಸ್ಟಮ್ ಅಂತ ಅಂತೇವಲ್ಲ, ಒಂದೊಂದಾದ್ಮೇಲೆ ಒಂದೊಂದು ಅದಕ್ಕೆ ತಕ್ಕಂಗೆ ಅದ್ ಮ್ಯಾಚ್ ಆಗ್ತಾ ಇರುತ್ತೆ. ಕಾರ್ಬನ್ ಡೈಆಕ್ಸೈಡ್ ನ ಜೀವ ಬಿಡ್ತಾರೆ,
ಅದನ್ನ ಬಂದು ಈ ಪ್ಲಾಂಟ್ಸ್ ತಗೊಂತೆ, ಅದು ಆಕ್ಸಿಜನ್ ಬಿಡತ್ತೆ. ಇದೇ ಒಂದು ದೊಡ್ಡ ಸ್ಥಿತಿಕಾರಕ. ಆ ಗಿಡನ ನಾವು ಬೆಳೆಸಿದ್ರೆ ಸಾಕು, ನಮಗ್ ಬಂದು ಬೇಕಾದಷ್ಟು ಸಮೃದ್ಧಿಯಾಗಿ ಆಕ್ಸಿಜನ್ ಸಿಗತ್ತೆ. ಅದನ್ನು ನಾವು ಡೆಸ್ಟ್ರಾಯ್ ಮಾಡಿದಾಗ ಅದು ವಿಪರೀತವಾಗಿ ನಮ್ಮಲ್ಲಿಯೇ ಪರಿಣಾಮ ಬೀಳತ್ತೆ. ಇದು ಕೂಡ ಸ್ಥಿತಿಯೇ. ಅವಾಗ ತಾನೇ ಎಚ್ಚರ ಬರೋದು ಜನರಿಗೆ, ನೋಡು ನೀವು ಹೀಗ್ ಮಾಡಿದ್ರಿಂದ ನಿಮ್ಗೆ ಹೀಗಾಗೋದು ಅಂತ. ಮತ್ತೆ ಎಲ್ಲ ಗಿಡ ನಡರಿ, ಎಲ್ಲರೂ ದೊಡ್ಡ ದೊಡ್ಡದಾಗಿ ಬೆಳೆಸ್ರಿ ಅಂತ ಅನ್ನುವಂಥದ್ದು ಶುರುವಾಗಿದೆ ಇವಾಗ. ಯಾವುದೇ ಸ್ಥಿತಿಕಾರಕ ಅಂತ ಅನ್ನುವಂಥದ್ದನ್ನ ನೀವು ವಿಚಾರ ಮಾಡಿ, ಒಂದು ಚಿಕ್ಕ ಚಿಕ್ಕದಾಗಿ ಅರ್ಥವಂಶ ಹೇಗೆ ಭೂಮಿಯೊಳಗೆ ಹೋಗುತ್ತೆ, ಅದು ಹೇಗೆ ಆ ಭೂಮಿನ ಉಳಿಯುತ್ತೆ, ಆ ಉಳಿಯೋದ್ರಿಂದ ನೈಟ್ರೋಜನ್ ಅಂತ ಅನ್ನುವಂಥದ್ದೆಲ್ಲ ಅಲ್ಲಿ ಬಂದು ಅದರಿಂದ ಸಮೃದ್ಧಿಯಾಗಿ ಮತ್ತೆ ಬೆಳೆ ಬೆಳೆಯೋ ಹಂಗ ಅದ್ ಮಾಡತ್ತೆ. ಇದೆಲ್ಲ ಸ್ಥಿತಿ. ಆ ಸ್ಥಿತಿಯನ್ನು ಬಂದು ಯಾರು ಮಾಡಿದ ಅತ್ತನ್ ತತ್ವ ವಿಚಾರ ಅಂತಾರೆ. ದೇವರು ಇದೆಲ್ಲ ಮಾಡಿದ ಅಂತ ಹೇಳ್ಬಿಟ್ಟು ಇಡೋದಲ್ಲ, ವಿಚಾರ ಮಾಡ್ಬೇಕದ್ನ ಅಂತಾರೆ. ಆ ವಿಚಾರ ಮಾಡೋಂತವ ತಿಳಿದ ಮನುಜ, ತತ್ವ ವಿಚಾರವನ್ನು ತಿಳಿದ ಮನುಜವೇ ಮನುಜ ಅಂದ್ರು. ಪರಮಾತ್ಮನಲ್ಲಿ ಈ ಬುದ್ಧಿಯನ್ನು ಇಟ್ಟು, ತತ್ವ ಅಂದ್ರೆ ಸರ್ವಶ್ರೇಷ್ಠನಾದ ಪರಮಾತ್ಮ, ಅವನ ಜೊತೆಯಲ್ಲಿ ಈ ಜೀವಜಾತದ ಸಂಬಂಧ ಏನು, ಈ ಜಡದ ಸಂಬಂಧ ಏನು, ಇದೆಲ್ಲ ತತ್ವ ವಿಚಾರಗಳೇ. ಅದನ್ನು ಮಾಡದೇ ಇದ್ದರೆ ಮನುಜನೇ ಅನ್ಸ್ಕೊಳ್ಳಲ್ಲ ಅವನು ಅಂತಾರೆ. ವೇಸ್ಟ್ ಆಯ್ತಲ್ಲ ಅವನಿಗೆ ಕೊಟ್ಟಿದ್ದು ಅಂತ. ಅದಕ್ಕೆ ಉತ್ತಮ ಉತ್ತಮ ಉತ್ತಮನು ಆವಾವ ಜನುಮಕ್ಕೆ, ಈ ತತ್ವ ವಿಚಾರ ಮಾಡುವಂತವನೇ ಉತ್ತಮ ಅಂತಂದ್ರು. ಯಾಕೆಂದ್ರೆ ಅವನು ಜ್ಞಾನಿ ಆದವರು ಯಾವ ಜನ್ಮದಲ್ಲಿ ಕೂಡ ಅವನಿಗೆ ಉತ್ತಮತ್ವವೇ ಅಂತಂದ್ರು. ಒಂದೊಮ್ಮೆ ಅವನು ಈ ವಿಚಾರದಲ್ಲಿ ಇಳಿದು ಅದರಲ್ಲಿ ಆಳವನ್ನು ಅವನು ಹೋಗ್ತಾ 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 ತಿಳಿಬೇಕು ಅಂತ ಅನ್ನುವಂಥದ್ದು ಮುಂದೇನೂ ಜಾಗೃತವಾಗಿಯೇ ಇರುತ್ತೆ. ಇದು ಹೇಗಂತಾರೆ ಅಂತಂದ್ರೆ, ಅದು ಕೃಷ್ಣನೇ ಹೇಳ್ತಾನ, ನಾಸತೋ ವಿದ್ಯತೆ ಭಾವಃ ನಾಭಾವೋ ವಿದ್ಯತೆ ಸತಃ ಅಂತ ಅನ್ನುವಂಥದ್ರಲ್ಲಿ. ಯಾರು ಒಂದು ಒಳ್ಳೆ ಕಾರ್ಯಗಳಲ್ಲಿ ತೊಡಗ್ತಾರೆಯೋ ಅವ್ರಿಗೆ ಮುಂದೆ ಅದರಿಂದ ಒಳ್ಳೇದೇ ಆಗತ್ತೆ ಅಂತಂದ. ಯಾರು ದುಷ್ಟದಲ್ಲಿ ತೊಡಗ್ತಾರೆಯೋ ದುಷ್ಟ ಗತಿಗಳು ಅವ್ರಿಗೆ ಮತ್ತೆ ಸಿಕ್ಕೋದು ಅಂತಂದ. ಸೊ ಈ ಒಳ್ಳೆ ವಿಚಾರ ಅಂತ ಅನ್ನುವಂಥದ್ರಲ್ಲಿ ಯಾರು ತೊಡಗಿದ್ದಾರೆಯೋ ಅವ್ರು ಉತ್ತಮರು ಇವಾಗ ಅಂತಂತೇವೆ. ಈಗ ಉತ್ತಮರು ಅಂದ್ರೆ ಮುಂದೇನು ಉತ್ತಮರೇ ಅಂತ ಅಂತಾರೆ ವಿಜಯದಾಸರು. ಖರೆ ಅಂತಂದ್ಬಿಟ್ಟು ಇವಾಗ ನೀವು ಮಾಡ್ತಾ ಇದ್ರೆ ನಿಮ್ಗೆ ಮುಂದೇನೂ ಅದ್ ಸಿಗತ್ತೆ. ಯಾಕಂದ್ರೆ ಒಂದು ಒಳ್ಳೇದ್ ಮಾಡಿದ್ಯಾ, ಒಳ್ಳೆ ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ಯಾ, ಅದಕ್ ಬೇಕಾದ ಇನ್ನೊಂದು ಒಳ್ಳೆ ವಿಚಾರ ಅಂತ ಅನ್ನೋದು ನಿಮ್ಗೆ ಬಂದೇ ಬರೋದು ಅಂತಂದ್ರು. ಹಾಗೇ ಸಾಕ್ತಾ ಇರ್ಬೇಕು ಜೀವನದಲ್ಲಿ ಎಲ್ಲ. ಈ ಆಚಾರ್ಯರು ಕೊಟ್ಟಿರುವಂತ ಸಿದ್ಧಾಂತವನ್ನು ಅಳವಡಿಸ್ತಾ ಇರ್ಬೇಕು ಅಂತಾರೆ. ಉತ್ತಮನು ಆವಾವ ಜನುಮಕ್ಕೆ ಅಂತಂದ್ರು. ಅದಕ್ಕೆ ವೃತ್ತಿ ರೂಪದಲ್ಲಾದರೂ ಜೀವನ್ಮುಕ್ತನು, ನಿತ್ಯವನ್ನು ಧ್ಯಾನವ ಮಾಡುವನು. ಅವನು ವೃತ್ತಿ ರೂಪದಲ್ಲಾದರೂ ಜೀವನ್ಮುಕ್ತ. ವೃತ್ತಿ ಅಂತಂದ್ರೆ ತನ್ನ ಜೀವನದ ನಡೆಯಲ್ಲಿ ಅವನ್ನ ಸಾಗ್ತಾ ಇರ್ತಾನ, ಹೇಗ ಅವನ ಕೆಲ್ಸಗಳು ಏನ್ ಮಾಡ್ತಾನೆಯೋ ಅದರಲ್ಲಿ ಅವನಿಗೆ ಒಂದು ಜೀವನ್ ಮುಕ್ತಿತ್ವ ಅಂತಂದ್ರೆ ಆ ಜೀವನ ನಡೆಸುವಾಗ್ಲೇ ಯಾವುದರ ಬಾಧೆಯನ್ನು ಅವನಿಗೆ ಕಾಡೋದಿಲ್ಲ. ಈಗ ಬಂಧನ ಅಂತಂದ್ರೆ ಯಾವುದರಿಂದ ಬಂಧನ? ನಮ್ಮ ಮನಸ್ಸೋಡ ಯೋಚನೆಗಳು ನಮ್ಮನ್ನ ಬಂಧಿಸತ್ತೆ. ಹೀಗಾದ್ರೇನು, ಹಾಗಾದ್ರೇನು, ಇದಾಗದೆ ಇದ್ರೆ ಹೋದ್ರೆ ಏನಾಗೋದು, ಅದ್ ಮಾಡದೆ ಹೋದ್ರೆ ಏನಾಗೋದು, ಇಂಥದ್ದೆಲ್ಲ ನಮ್ಮನ್ನ ಬಂಧಿಸತ್ತೆ. ನಾವು ಅದಕ್ಕೆ ತಕ್ಕಂಗ್ ನಾನು ಇರ್ಬೇಕು, ಇಲ್ಲಾಂದ್ರೆ ನನ್ಗಾಗ್ಲಾರ್ದು, ಅವ್ರು ನನ್ನನ್ನು ನೋಡಿ ಅವ್ರು ನನ್ನ ಆಧರಿಸದೆ ಹೋದ್ರೆ ನಂಗೆ ಆಗ್ಲಾರ್ದು, ಅದರಿಂದ ನಾನು ಹೀಗ್ ಬಾಳ್ಬೇಕು, ನಾನು ಹಾಗಿರ್ಬೇಕು, ಏನೇನೋ ವಿಚಾರಗಳು ನಮ್ಗೆ ಬಂಧನಕ್ಕೆ ಕಾರಣವಾಗಿದೆ. ಎಲ್ಲವನ್ನೂ ಬಂದು ಪರಮಾತ್ಮನೇ ಮಾಡುವಂತವ. ಈ ಜೀವ ಬಂದು ಅವನು ಹೇಳಿದ ಮಾತನ್ನು ಮಾತ್ರ ಮಾಡಿದ್ರೆ ಸಾಕು. ನೀನೇನ್ ಮಾಡ್ತೀಯೋ ಮಾಡು, ಆ ಮಾಡೋಂಥದ್ರಲ್ಲಿ ಪರಮಾತ್ಮನ ನೆನಪಿಟ್ಕೋ, ಪರಮಾತ್ಮನೇ ಸರ್ವಕರ್ತ ಅಂತ ತಿಳ್ಕೊ, ಭಕ್ತಿಯಿಂದ ಅವನಿಗೆ ನಮಿಸ್ತಾ ಇರು. ಇದತನ ಆಚಾರ್ಯರು ಹೇಳಿದ್ರು. ನಿಮ್ಗೆ ಬಂದ ಪಾಲಿನ ಕರ್ಮ ಮಾಡು, ಬಂದುದನ್ನು ಉಣ್ಣು, ಹರಿಯ ಚರಣದ ಅರಿವು ತಪ್ಪದಿರಲಿ ಅಂದ್ರು. ಇಂಥ ಒಂದು ಚಿಕ್ಕದಾಗಿ ಇರುವಂತ ಇದು ಕುರು ಭುಂಕ್ಷ್ವ ಚಕರ್ಮ ನಿಜಂ ನಿಯತಂ ಹರಿಪಾದ ವಿನಂ ಹೃದಯ ಸತತಂ ಅಂತ. ಆ ಸತತವೂ ಕೂಡ ಹರಿಪಾದವನ್ನು ಚೆನ್ನಾಗಿ ವಿನಮ್ರವಾಗಿ ಬುದ್ಧಿ ಉಳ್ಳವನಾಗಿ ನೆನೆಸ್ತಾ ಇರು ಅಂತಾರೆ. ಆ ನೆನಪು ಅಂತ ಅನ್ನುವಂಥದ್ದು ಏನು ಅಂದ್ರೆ ಅದು ಆ ಜೀವನ ಮುಕ್ತಿಗೆ ಎಡೆಗೆ ಒಯ್ಯತ್ತೆ. ಹೌದು, ಆದ್ರೆ ಈ ಕಾಲದಲ್ಲೇ ಅವನ್ಗೆ ಜೀವನ್ ಮುಕ್ತಿತ್ವ, ಯಾವ್ದ್ರ ಬಗ್ಗೆನೂ ಅವನ್ಗೆ ಚಿಂತೆ ಇರೋದಿಲ್ಲ ಅಂತಾರೆ. ಅಂತ ಒಂದು ಸ್ಥಿತಿ. ಅದಕ್ಕೆ ಅವನಿಗೆ ಬಂಧನವೇ ಇಲ್ಲ ಹಂಗಿರ್ತಾನ ಅವನು. ನಾಳೆಗೇನು ಅಂತ ವಿಚಾರ ಇಲ್ಲ, ಇಂದಿಗ ಕೂಡ ಏನು ನೆಕ್ಸ್ಟ್ ಆಗೋತ್ತೆ ಅಂತ ಅನ್ನೋಂಥ ವಿಚಾರ ಇಲ್ಲ. ಯಾವ್ದ್ರ ಬಗ್ಗೆ ಕೂಡ ಅವನ ಈ ಭಯ ಅಂತ ದುಃಖ ಅಂತ ಅನ್ನೋಂಥದ್ದು ಕಾಡೋದೇ ಇಲ್ಲ ಅಂತದ್ದು. ಅದು ನಿತ್ಯೋ ನಿತ್ಯಾನಾಮ್ ಅಂತ ಭಗವಂತನ ಶ್ರುತಿಗಳು ಹೇಳುತ್ತೆ. ಅದನ್ನವೇ ಇಲ್ಲಿ ಬಳಸ್ತಾರೆ. ನಿತ್ಯವಾಗಿರುವಂಥದ್ದು ಯಾವುದು? ನಿತ್ಯೋ ನಿತ್ಯಾನಾಮ್ ಅಂತ ಅಂತಾರೆ. ಯಾರು ಚೇತನಸ್ ಚೇತನಾನಾಮ್ ನಿತ್ಯೋ ನಿತ್ಯಾನಾಮ್ ಅಂತೆಲ್ಲ ಭಗವಂತನ ಸಂಬೋಧನೆ ಮಾಡ್ತಾರೆ.
ಯಾಕಂದ್ರೆ ಯಾರು ನಿತ್ಯ, ಜೀವ ನಿತ್ಯ ಹೌದು, ಆದ್ರೆ ಆ ಜೀವನಿಗೆ ನಿತ್ಯತ್ವವನ್ನು ಕೊಟ್ಟ ನಿತ್ಯನಾಗಿರುವಂತ ಪರಮಾತ್ಮ ಅಂತಂದ್ರು. ಆ ನಿತ್ಯನಾಗಿರುವಂತ ಪರಮಾತ್ಮನಲ್ಲಿ ನಾವು ಭಕ್ತಿ ಮಾಡ್ಬೇಕು. ಹಾಗೆ ಅಂದ್ರೆ ಯಾವುದ್ರಿಂದ ನಾವು ಬಂದು ನಿತ್ಯವಾಗಿ ಜೀವ ಇದ್ದಾನ ಅಂತಂತಾರೆ. ಜೀವನಿಗೆ ಸಾವೇ ಇಲ್ಲ, ದೇಹಕ್ಕೆ ತಾನ ಸಾವಿದೆ. ಪರಮಾತ್ಮನ್ಗೆ ಅಂದ್ರೆ ಅವನು ದೇಹ ಅಂತ ಅನ್ನೋದೇ ನಿತ್ಯ. ಈ ಜೀವ ಅಂತ ಅನ್ನುವಂಥವನಿಗೆ ಈ ನಶ್ವರವಾದ ದೇಹದ ಸಂಬಂಧ ಇದೆ ಅಷ್ಟೇ. ಆದ್ರೆ ನಿಜವಾಗಿಯೂ ಆ ಜೀವ ಸ್ವರೂಪ ಅಂತ ಅನ್ನೋದು ನಿತ್ಯ. ಅದರಿಂದ ನಿತ್ಯಕ್ಕೆ ನಿತ್ಯತ್ವವನ್ನು ಕೊಟ್ಟ ಆ ಪರಮಾತ್ಮನ ಧ್ಯಾನ ಮಾಡು ಅಂತಾರೆ. ಈ ಜೀವನಿಗೆ ಯಾರು ಆಧಾರ, ಅವನನ್ನು ಧ್ಯಾನ ಮಾಡು. ಆ ಧ್ಯಾನ ಮಾಡುವವನು ಅವನ ಬಗ್ಗೆ ಇಲ್ಲಿ ಹೇಳ್ತಾರೆ. ತತ್ತಲಿಸುವ ಮಧ್ವಮತ, ತತ್ತಲಿಸುವನಾಗಿರುವಂತ ಒಬ್ಬ ಮಧ್ವಮತವ ಪೊಂದಿದನು ಮೃತ್ಯುವಿಗಂಜ, ಕಾಲಗೆ ಅವನು ಭಯ ಪಡನು. ಇದನ್ನು ವಿವರಿಸ್ತಾರೆ. ಹೇಗ ಅವನಿಗೆ ಬಂದು ಈ ಧ್ಯಾನ ಮಾಡೋಂಥವನಿಗೆ ಬಂದು ಯಾವ ಖೇದವೂ ಇರ್ಲಾರ್ದು. ಹಾಗೆಂತಂದ್ರೆ ಅವನು ಹಿಂದೆ ತುಂಬಾ ತತ್ತಲಿಸ್ತಾ ಇರುವ, ಅಂದ್ರೆ ತತ್ತಲಿಸೋದು ಅಂದ್ರೆ ಏನ್ ಮಾಡ್ಲಿ ಅಂತ ಅನ್ನೋಂಥ ವಿಚಾರ, ಯಾವುದೋ ಒಂದು ನಾನ್ ಮಾಡಿದ್ರೆ ಇದು ಸರಿ ಹೋಗೋದಾ ಅಂತ ಅನ್ನೋಂಥದ್ದೆಲ್ಲ ನಾವು ಅನುಭವಿಸ್ತೇವಲ್ಲ, ಅದನ್ನ ತತ್ತಳಿಸೋದು, ಏನ್ ಮಾಡೋದು ಅಂತವೇ ಗೊತ್ತಾಗದೆ ಇರೋದು. ಆದ್ರೆ ಮಧ್ವಮತವನ್ನು ಪೊಂದಿದವನು, ಯಾವಾಗ ಅವನು ಬಂದು ಮಧ್ವಮತಕ್ಕೆ ಬಂದು ಆ ಮಧ್ವಮತದ ಒಂದು ಸಿದ್ಧಾಂತಗಳನ್ನು ತನ್ನ ಜೀವನದಲ್ಲಿ ಅಳವಡಿಸೋದಕ್ಕೆ ಶುರು ಮಾಡಿದ್ನೋ, ಅವಾಗ ಏನಾಗತ್ತೆ ಅವನ್ಗೆ ಅಂದ್ರೆ, ಅವನ್ಗೆ ಮೃತ್ಯುವಿಗೆ ಅಂಜ, ನಾಳೆಗೆ ಏನು ಅಂತ ಅನ್ನೋದಿಲ್ಲ. ಮೃತ್ಯು ಬರ್ತೆ ಅಂದ್ರೆ ಬರ್ಲಿ ಅಂತ ಕೂತಿರುವ ಅಂತಾರೆ. ಅವ್ರಿಗೇನು ನನ್ಗೆ ಹೆದರಿಕೆ ಇಲ್ಲ. ಯಾಕೆ ನಾನು ಹೆದರ್ಬೇಕು ಮೃತ್ಯು ಅನ್ನೋಂತ? ಇದನ್ನು ನಾನು ಕೇಳಿದ ನೇರವಾಗಿ ಜನರ ಹತ್ರ, ಯಾರು ಈ ತರದ್ದು ಚಿಂತನೆಯಲ್ಲಿ ಆಳವಾಗಿ ಇಳಿದಿದ್ದಾರೆಯೋ ಅವ್ರಿಗೆ ಮೃತ್ಯು ಬಗ್ಗೆ ಭಯ ಇಲ್ಲ. ನಮ್ ಗುರುಗಳೇ ಹಾಗೆ, ಅವರೇ ಹೇಳ್ಕೊಂಡ್ರು ಒಂದ್ಸಲಿ ಈ ತರ ಅವರಿಗೆ ಒಂದ್ ಸ್ವಲ್ಪ ಹೃದಯದಲ್ಲಿ ಏನೋ ಒಂದು ಇದು ಬಂದಿತ್ತು, ನೋವು ಬಂದಿತ್ತು ಅಂತ ಅವ್ರನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು. ಅವರನ್ನು ಅಲ್ಲಿ ಎಲ್ಲ ಟೆಸ್ಟ್ ಮಾಡ್ಬಿಟ್ಟು ಅವ್ರಂದ್ರಂದ್ರೆ, ಇಲ್ಲ ಇವತ್ ನೀವು ಬಂದು ಇದು ಆಪರೇಷನ್ ಮಾಡ್ಬೇಕು ಆ ತರ ಹೇಳಿದ್ರು. ಅವಾಗ ನೀವು ಬಂದು ಹೋಗಿ ಎಲ್ಲ ಪ್ರಿಪೇರ್ ಆಗಿ ಮನಸ್ಸಿಗೆ ನೀವು ಒಪ್ಕೊಂಡ್ರೆ ನಾವು ಮಾಡ್ತೇವು ಅಂತಂದ್ರಂತ. ಒಂದ್ ವಾರ ಆದ್ಮೇಲೆ ನೀವು ಎಲ್ಲಾರ್ಗೂ ಇರತ್ವಲ್ಲ, ಸಡನ್ ಆಗಿ ನಮ್ಗೆ ಒಂದ್ ಹೇಳಿದ್ರು ಅಂದ್ರೆ, ಇಂಥ ಒಂದು ದೊಡ್ಡದಾದ ಒಂದು ಇದು ಆಗ್ಬೇಕು ಅಂದ್ರೆ ಮೆಡಿಕಲ್ ಪ್ರೊಸೀಜರ್ಸ್, ಅವ್ರ ಮನಸ್ಸಿಗೆ ಅದು ಹಿಡಿಯೋದಿಲ್ಲ. ನನಗ್ ಬೇಕಾ ಬೇಡವಾ ಅಂತ ಅವ್ರಿಗೆ ಭಯ ಇರತ್ತೆ. ಆ ತರ ನಿಮ್ಗೆ ಏನಾದ್ರು ಇದ್ರೆ ನಿಮ್ ನಿಧಾನವಾಗಿ ಬನ್ನಿ ಅಂತಂದ್ರಂತ. ಸಮಯ ನೋಡ್ಕೊಂಡ್ ಬನ್ನಿ, ಬೇರೆ ಕಾಲ ಎಲ್ಲ ನೋಡೋರ್ಲ ಎಲ್ಲಾರು, ಈ ಟೈಮ್ಲಿ ಹೋಗ್ಬೇಕಾ ಆ ಟೈಮ್ಲಿ ಹೋಗ್ಬೇಕಾ ಅಂತ ಅದೆಲ್ಲ ನೋಡ್ಕೊಂಡ್ ಬನ್ನಿ ಅಂತ ಡಾಕ್ಟರ್ ಅಂದ್ರಂತೆ. ಅವಾಗ ಅವ್ರು ಅಂದ್ರಂತೆ, ಯಾಕಪ್ಪ ನಾನ್ ನೋಡ್ಬೇಕು, ನನಗೇನು ಭಯನೇ ಇಲ್ಲ ಅದ್ರ ಬಗ್ಗೆ, ಇವಾಗ್ಲೇ ಮಾಡೋದಿದ್ರೆ ಮಾಡು, ನನಗೇನು ಕಾಲನೂ ನೋಡ್ಬೇಕಾಗಿಲ್ಲ ಅಂತಂದ್ರಂತೆ. ಅದಕ್ಕೆ ಯಾಕೆ ಅಂತಂದ್ರೆ ಸಹಜವಾಗಿ ಅವ್ರಿಗೆ ಅದಿದೆ. ಏನು ಅಂದ್ರೆ ಕಾಲ ಅಂತ ಅನ್ನೋದು ಏನ್ ಮಾಡೋದು, ನನ್ನ ಕಾಲದೊಳಗ್ ಪರಮಾತ್ಮ ನಿಯಾಮಕ, ಕಾಲಾಂತರ್ಗತನಾಗಿ ಅವನು ಈ ಕಾಲದಲ್ಲಿ ಈ ಮನುಷ್ಯ ಈ ದೇಹವನ್ನು ತ್ಯಜಿಸ್ಬೇಕು ಅಂತ ಅವನ್ ನಿರ್ಧಾರವಾಗಿದ್ರೆ ನಾವ್ ಎಷ್ಟೇ ಬೇಕಾದ್ರೆ ಮಾಡ್ಲಿ, ಅದರಿಂದ ನಮ್ಗೇನು ರಕ್ಷಣೆ ಅಂತ ಸಿಗೋದಾ? ಏನು ಮಾಡದೇ ಇದ್ರೆ ಕೂಡ ರಕ್ಷಣೆ ಸಿಗೋದು ಅಂತ ಭಾಗವತದಲ್ಲಿ ಹೇಳ್ತಾರೆ. ನಿಮಗೆ ಉಳಿಬೇಕಾದ ಒಂದು ಚಿನ್ನದ ಒಂದು ನಾಣ್ಯಗಳು, ಬಳೆಗಳು ಬೀದಿಯಲ್ಲಿ ಬಿದ್ದಿದ್ರು ಸಹ ಅದನ್ನು ಯಾರು ಕದ್ಕೊಂಡು ಹೋಗಲ್ಲ, ಅದಲ್ಲೇ ಬಿದ್ದಿರೋದು. ನೀವು ಒಂದ್ 2 ದಿವಸ ಆದ್ಮೇಲೆ ಹೋದ್ರು ಕೂಡ ನಿಮಗ್ ಸಿಕ್ಕೋದು, ನಿಮ್ಗೆ ಆಗ್ಬೇಕಾಗಿದ್ರೆ ಅದು. ವಿನಃ ನಾವು ಮನೆಯೊಳಗೆ ಒಂದು ಒಳ್ಳೆ ಅಲ್ಮಾರಿ ಒಳಗೆಲ್ಲ ಬೀಗ ಹಾಕಿ ಇಟ್ಟಿದ್ ಹೋಗಿದ್ರೆ ಅಲ್ಲಿಂದವೇ ಕತ್ಕೊಂಡು ಹೋಗೋರು ಅಂದ್ರು. ನಿಮ್ಗೆ ಆಗೋದಿಲ್ಲ ಅಂತಂದ್ರೆ, ಅದ್ ನಿಮ್ಗೆ ಆಗ್ಬೇಕಾದ ವಸ್ತುವಾಗಿದ್ರೆ ಅದು ಏನಾದ್ರೂ ಆಗ್ಲಿ ನಿಮ್ಗೆ ಇರತ್ತದು. ಯಾಕಂದ್ರೆ ಅದ್ರಲ್ಲಿ ಪರಮಾತ್ಮನ ಇಚ್ಛೆ ಇದೆ ಅಂತಾರೆ. ಈ ಪರಮಾತ್ಮನ ಇಚ್ಛೆ ಅಂತದ್ದು ಅಂತ, ಬಲವಂತ ಅಂತ ಯಾರು ತಿಳ್ಕೊಂಡಿರ್ತಾರೆಯೋ ಅವ್ರಿಗೇನ್ರಿ ಮೃತ್ಯುಗ್ ಭಯ ಅಂತಂದ್ರು. ಮತ್ತೆ ಅವ್ರಿಗೆ ಇನ್ನೊಂದೇನು, ಪರಮಾತ್ಮನೋಡ ಪಾದಮೂಲದಲ್ಲಿ ಮುಖ್ಯ ಪ್ರಾಣನ ಪಾದಮೂಲದಲ್ಲಿ ಜೀವ ಅಂತ. ಇದನ್ನು ಸ್ಪಷ್ಟವಾಗಿ ಆಚಾರ್ಯರು ಸಿದ್ಧಾಂತದಲ್ಲಿ ತುಂಬಾ ಹೇಗ್ ಧ್ಯಾನ ಮಾಡ್ಬೇಕು ಅಂತೆಲ್ಲ ಕೊಟ್ಟಿದ್ದಾರೆ. ಈ ಧ್ಯಾನದಿಂದ ಇವಾಗ ಒಂದ್ ಮಗು ಇರತ್ತೆ, ಅದ್ ಮಗು ತಾಯಿ ಮಡಿಯಲ್ಲಿ ಕೂತ್ಕೊಂಡಿರುವಾಗ ಅದಕ್ಕೇನ್ ಭಯ ಆಗತ್ತೆ? ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ಲಿ ತಾಯಿ, ಅವಳು ಬೆಳಕಲ್ಲಿ ಕೂತಿರ್ತಾಳೆ, ಆಮೇಲೆ ಕತ್ಲಲ್ಲಿ ಹೋಗ್ತಾಳೆ, ಎಲ್ಲೋ ಹೊರಗಡೆ ಹೋಗ್ತಾಳೆ, ಎಲ್ಲೋ ಒಂದು ದೊಡ್ಡದಾದ ಅರಣ್ಯಕ್ಕೆ ಹೋಗ್ತಾಳೆ, ಎಲ್ಲಿ ಹೋದ್ರು ಕೂಡ ಆ ತಾಯಿಗ್ ತಾನ ಭಯ ಇರೋದು, ನೋಡಪ್ಪ ಏನಾಗತ್ತೋ ಏನೋ ಅಂತ. ದೀಪ ಅದು ಇದು ಇಟ್ಕೊಂಡು ಹೋಗ್ಬೇಕು, ಇನ್ಯಾರನಾದ್ರೂ ನೆರವು ಕರ್ಕೊಂಡು ಹೋಗ್ಬೇಕು. ಆದ್ರೆ ಈ ಮಗುಗೇನಾದ್ರೂ ವಿಚಾರ ಇದೆಯಾ? ಅದು ಆರಾಮವಾಗಿ ಕೂತ್ಕೊಂಡಿರುತ್ತೆ ಕೊಂಕ್ಲಲ್ಲಿ, ನನಗೇನು ಭಯ ಅಂತ. ಅದಕ್ಕೆ ಯೋಚನೆನೇ ಇಲ್ಲ, ಭಯದ ಬಗ್ಗೆ ಯೋಚನೆ ಇಲ್ಲ. ಆತರ ಭಯದ ಬಗ್ಗೆ ಯೋಚನೆ ಇಲ್ಲ ಇವ್ರಿಗೆ ಅಂದ್ರು. ಯಾಕೆಂದ್ರೆ ಇವ್ರು ಮುಖ್ಯ ಪ್ರಾಣನ ಆಶ್ರಯಿಸಿದ್ದಾರೆ, ಮುಖ್ಯ ಪ್ರಾಣರ ಪಾದ ಮೂಲದಲ್ಲೇ ಇದ್ದಾರೆ ಅಂತ ಅನ್ನೋಂಥ ಅರಿವು ಹೊತ್ತಿದ್ದಾರೆ ಅವರು ಮನಸ್ಸಲ್ಲಿ ಯಾವಾಗ್ಲೂ ಅಂತಾರೆ. ಅದಕ್ಕೆ ಅವ್ರಿಗೆ ಮೃತ್ಯು ಅಂತ ಅನ್ನೋದಕ್ಕೆ ಅಂಜೋದೇ ಇಲ್ಲ ಅವರು. ಆಮೇಲೆ ಅವ್ರಿಗೆ ಬಂದು ಕಾಲ ಅಂತ ಅನ್ನೋಂಥದ್ರಲ್ಲಿ ಅವರು ಭಯವೇ ಪಡೋದಿಲ್ಲ. ಕಾಲ ಅಂತಂದ್ರೆ
ಮುಂದೆ ಏನಾಗತ್ತೆ ಅಂತ ಅನ್ನೋಂಥ ಭಯ. ಕಾಲ ಅಂತ ಅನ್ನೋದು ಮೃತ್ಯುಗೇನು ಸಂಕೇತ. ಕಾಲದಲ್ಲಿ ಜೀವನಿಗೆ ಏನೇನು ಅನುಭವಗಳಾಗುತ್ತೋ ಗೊತ್ತಿಲ್ಲಲ್ಲ. ವಯಸ್ಸಾದ ಕಾಲದಲ್ಲಿ ಯಾರ್ಯಾರೋ ಏನೇನೋ ಕಷ್ಟಗಳು ಅನುಭವಿಸ್ತಾರೆ ಅಂತ ನಾವು ಕೇಳ್ತೇವೆ. ಅದೇ ತರ ಇನ್ನು ನಮಗೇನಾದ್ರೂ ಬಂದ್ರೆ ಅಂತ ಅನ್ನುವಂಥ ವಿಚಾರ ಅವನ್ನ ಕಾಡ್ಲಾರ್ದು. ಯಾರು ಈ ಮಧ್ವ ಮತದ ಚಿಂತನೆಯನ್ನು ಗಾಢವಾಗಿ ಮಾಡಿದ್ದಾರೆ ಅವ್ರಿಗೆ ಯಾವುದೂ ಕಾಡೋದೇ ಇಲ್ಲ ಅಂದ್ರು. ಅಷ್ಟು ನೆಮ್ಮದಿಯಾಗಿ ಬಾಳ್ತಾರೆ ಅಂತ ಅನ್ನೋದೇ ಜೀವನ್ ಮುಕ್ತಿತ್ವ ಅಂತ. ಆ ಮರ್ತ್ಯ ಲೋಕದಲ್ಲಿ ಅವನೇ ಸಿದ್ಧ ಪುರುಷ ಅಂತಂದ್ರು. ಸಿದ್ಧ ಪುರುಷನಾಗಿ ಅವನ್ ಬಾಳ್ತಾನ. ಸಿದ್ಧಾಂತ ಅನ್ನುವಂಥವನಿಗೆ ಏನು ಅಂದ್ರೆ ಏನು ಇದೆಯೋ ಅದನ್ನು ಬಂದು ಅವನಿಗೆ ಬಾಧೆ ಉಂಟಾಗೋದಿಲ್ಲ. ಅದು ಸುಖ ದುಃಖಗಳು ಅಂತ ಅನ್ನುವಂಥದ್ದು ಜೀವನಿಗೆ ಆ ಕರ್ಮದಿಂದ ಬರತ್ತೆ ಅಂತಾರೆ. ದೇವರು ಬಂದು ಕರುಣಾಳುವಾಗೇ ಮಾಡ್ತಾನ ಕೆಲಸಗಳು. ಯಾರಿಗೇನ್ ಕೊಡ್ಬೇಕೋ ಅದ್ ಕೊಟ್ಟೇ ಆಗ್ಬೇಕಲ್ಲ. ಒಳ್ಳೆಯವರಾದ್ರೂ ಇರ್ಲಿ ಕೆಟ್ಟವರಾಗಿರ್ಲಿ, ಅವ್ರು ಒಳ್ಳೆಯವರಾದ್ರೆ ಅವ್ರಿಗೆ ನಾನು ಕರ್ಮದ ಒಂದು ಫಲ ಕೊಡೋದಿಲ್ಲ, ಕೆಟ್ಟ ಫಲ ಅಂತ. ಆತರ ಅವನೇನು ಮಾಡಿದ ಅಂದ್ರೆ ಅವಾಗ ಅವನ್ ಬಂದು ಒಂದು ವೈಷಮ್ಯ ಮಾಡ್ದಂಗ ಆಗೋದು. ಆದ್ರೆ ಹಾಗಿಲ್ಲ ಪರಮಾತ್ಮ. ಅವನು ಏನ್ ಮಾಡ್ಬೇಕೋ ಅದನ್ನ ಮಾಡ್ತಾನ. ಏನು ಜಗನ್ನಾಥ ಇವರು ಪ್ರಸನ್ನ ಶ್ರೀನಿವಾಸ ದಾಸರು ಒಂದ್ ಕಡೆ ಹೇಳ್ತಾರೆ, ಒಂದೊಂದು ಮನುಜನಿಗೂ ಇಂಥ ಕಾಲದಿ ಇಂಥ ರೀತಿಯಲ್ಲಿ ಇಂಥ ಸ್ಥಳದಲ್ಲಿ ಇಂಥ ಹಿತವೋ ಅಹಿತವೋ ಕರ್ಮಗತಿ ಸಂಭವವು. ಶ್ರೀದ ನಿಯಮಿಸುವ ವೈಷಮ್ಯವಿಲ್ಲದಲೆ ಶ್ರೀದ ಲಕ್ಷ್ಮೀಪತಿ ಆಗಿರೋ ಪರಮಾತ್ಮ ಈ ಜೀವರಿಗೆ ಈ ಸಂಪತ್ತನ್ನು ಕೊಟ್ಟ. ದೇಹಾದಿಗಳ ಸಂಪತ್ತು ಕೊಟ್ಟ, ಮನಸ್ಸಾದಿಗಳ ಸಂಪತ್ತು ಕೊಟ್ಟ, ಜನರ ಸಂಪತ್ತು ಕೊಟ್ಟ, ದುಡ್ಡಿನ ಸಂಪತ್ತು ಕೊಟ್ಟ. ಎಷ್ಟು ಕೊಟ್ಟನೋ ನಾವು ಅದನ್ನ ಎಣಿಸೋದೇ ಇಲ್ಲ. ಆದ್ರೆ ಆ ಶ್ರೀಧನಾಗಿರೋನ್ ಪರಮಾತ್ಮ ನಿಯಮನವನ್ ಮಾಡ್ತಾನ. ಇದು ಯಾರಿಗೆ ಎಷ್ಟುವರೆಗೂ ದಕ್ಕಬೇಕೋ ಅಷ್ಟುವರೆಗೂ ಅಂತ. ಅದಕ್ಕೆ ಅವನ್ಗೆ ವೈಷಮ್ಯ ಇಲ್ಲ ಅಂತ ತಿಳಿರಿ ಅಂತಾರೆ. ಒಳ್ಳೆಯವ್ರು ಇರ್ಬೋದು, ಕೆಟ್ಟವ್ರು ಇರ್ಬೋದು. ಆದ್ರೆ ಅವ್ರವ್ರ ಕಾಲ ಏನೇನ್ ಆಗ್ಬೇಕೋ ಈ ಕಾಲದಲ್ಲಿ ಒಂದು ಹಿತವೋ ಅಹಿತವೋ ಹೇಗ ಅವ್ರ ಕರ್ಮಗತಿ ಇದೆ ಅಂತ ಹೇಳಕ್ ಆಗಲ್ಲ ಅಂತಾರೆ. ಇಂಥ ಒಂದು ಸಂದರ್ಭ ಈ ಲೋಕದಲ್ಲಿ ಇದೆ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರುವಂತವ್ರು ಅವರು ಸಿದ್ಧ ಪುರುಷರು ಅಂತಾರೆ. ಅವರು ಹೇಳ್ತಾರೆ, ಹೇಳೋ ಮಾತಲ್ಲೇ ನಮಗ್ ಗೊತ್ತಾಗತ್ತೆ. ಸಿದ್ಧ ಪುರುಷರು ಅಂದ್ರೆ ಅವ್ರು ಅದಕ್ ಬಾಧೆಗೊಳಗಾಗೋದಿಲ್ಲ, ಮಂಗಳಾತ್ಮರಾಗಿರ್ತಾರೆ. ನಿರ್ದ್ವಂದ್ವ, ಅವ್ರಿಗೆ ಈ ದ್ವಂದ್ವ ಅಂತ ಅನ್ನೋಂಥದ್ದಕ್ಕೆ ಅತೀತವಾಗಿರ್ತಾರೆ. ದ್ವಂದ್ವ ಅಂತ ಅನ್ನೋದ್ರಲ್ಲಿ ಸಿಕ್ಕಾಕೊಂಡಿರುವಂತವ್ರು ನಾವೆಲ್ಲ. ಅಂದ್ರೆ ಒಂದ್ ಸುಖ ಬಂದ್ರೆ ನಮಗ್ ಬೇಕು ಅಂತಿದೆ, ದುಃಖವೇ ಬೇಡ ಅಂತಿದೆ. ಏನು ನಮ್ಗೆ ಬೇಕು ಬೇಡ ಅಂತ ಅನ್ನೋಂಥದ್ರಲ್ಲಿ ಒಂದು ಅಟ್ಯಾಚ್ಮೆಂಟ್ ಇದೆಯೋ ಅದು ಬಂದು ಇಲ್ದೇ ಇರೋಂಥವ್ರು ಸಿದ್ಧ ಪುರುಷರು. ಅಂತ ಸಿದ್ಧ ಪುರುಷರಾಗಿ ಅವನು ಆಗ್ಬಿಡ್ತಾನಂದ್ರು. ಯಾರು ಈ ಮಧ್ವ ಮತದ ಈ ಸಿದ್ಧಾಂತವನ್ನು ಗಾಢವಾಗಿ ಚಿಂತಿಸಿ 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 ಅದ್ರಲ್ಲೇ ಮುಳುಗಿ ಅದ್ರೊಡ ಅರ್ಥಾನುಸಂಧಾನವನ್ನು ಮಾಡ್ತಾ ಇರ್ತಾನೆಯೋ ಅದು ಜೀವನದಲ್ಲೇ ಅದು ಒಂದು ಪಾರ್ಟ್ ಆಗ್ಬಿಡುತ್ತೆ. ಎದನ್ ನೋಡಿದ್ರು ಕೂಡ ಅವನ್ ಕೈ ಮುಗಿಯಾಕ್ ಶುರು ಮಾಡ್ತಾನ. ಆ ಪದಾರ್ಥದಲ್ಲಿರೋ ಪರಮಾತ್ಮನೇ ಅವ್ರಿಗೆ ಕಾಣ್ತಾರೆ ಅಂತಾರೆ. ಈ ತರ ಒಂದು ನಡೀತಾ ಹೋಗುವಂತ ಜನರಿಗೆ ಸಿದ್ಧ ಪುರುಷ ಅಂತ ಕರೀತಾರೆ ಅಂತಾರೆ. ಎತ್ತಲಾದರೂ ಅವನು ಇದ್ದ ದಿಕ್ಕಿಗೆ ಹಸ್ತವೆತ್ತಿ ಮುಗಿದು ಮಹಾಧನ್ಯನಾಗಲಿ ಬೇಕು ಅಂತಾರೆ. ಯಾರಾದ್ರೂ ಈ ತರ ಪುರುಷ ನಿಮ್ಗೆ ಕಂಡ್ರೆ ಸಾಕು, ಕೈಯನ್ನು ಮೇಲೆ ಎತ್ರಿ, ಕೈಯನ್ನು ಮುಗಿರಿ ಅಂತಾರೆ. ಅಂದ್ರೆ ತಲೆ ಮೇಲೆ ಕೈ ಇಟ್ಟು ಮುಗಿರಿ, ಅವ್ರಿಗೆ ಒಂದು ದಂಡ ನಮನವನ್ನು ಮಾಡಿ ಅಂತಾರೆ. ಅಷ್ಟು ಶ್ರೇಷ್ಠವಾದ ಒಂದು ಜೀವ ಅದು ಅಂತ ತಿಳ್ಕೊಳ್ರಿ ಅಂತಾರೆ. ಯಾರಿಗೆ ಈ ಸಿದ್ಧ ಪುರುಷ ಅಂತ ಅನ್ನೋಂಥ ಹೆಸರಿದ್ಯೋ ಅದಕ್ಕೆ ತಾನೇ ಈ ವಿಜಯದಾಸರನ್ನ ಅಂತ ಸಿದ್ಧ ಪುರುಷರು ಅಂತ ಅಂತಾರೆ. ಅವರನ್ನು ಬಂದು ವ್ಯಾಸವಿಠಲದಾಸರು ಅದಕ್ಕೆ ಸ್ಮರಿಸಿ ಬದುಕಿರೋ ಅಂತಂದ್ರು. ಇಂಥ ಪುರುಷರನ್ನು ಸ್ಮರಿಸಿ ಬದುಕಿರೋ ಮುಂದೆ ಅಂದ್ರೆ ಅವರನ್ನು ನಾವು ಕಾಣೋದು ಅಂತಂದ್ರೆ ಇವಾಗ ಫೋಟೋನಲ್ಲಿ ಕಾಣ್ಬೋದಷ್ಟೇ. ಅವರು ಬೃಂದಾವನ ಅಂತ ಏನೋ ಮಾಡಿದ್ದಾರೆ, ಅಂದ್ರೆ ಕಟ್ಟೆನವೇ ಬೃಂದಾವನ ಮಾಡಿದ್ದಾರೆ. ಅದ್ರಲ್ಲಿ ಹೋಗಿ ಆ ಪ್ರತೀಕದಲ್ಲಿ ಅವ್ರನ್ನ ನಾವು ಕಾಣ್ಬೋದು. ಆದ್ರೆ ಅವರು ಶಬ್ದದಲ್ಲಿ ನಾವು ಅವ್ರನ್ನ ಹೆಚ್ಚು ಕಾಣ್ಬೋದು. ಅವರೋಡ ಮಾತು ಹೇಗಿದೆ ಅಂತ, ಅವರೋಡ ವರ್ಣನೆ ಹೇಗಿದೆ ಆ ದೇವ್ರ ಬಗ್ಗೆ, ಅದೆಲ್ಲ ಬಂದು ಅವರೋಡ ಸನ್ನಿಧಾನ ಅದ್ರಲ್ಲಿ ಇರತ್ತೆ. ಆ ಶಬ್ದದಲ್ಲಿ ಅವರೋಡ ಅನುಗ್ರಹದಿಂದ ತನ್ನ ಶಬ್ದ ನಮಗ್ ತೆರೆಯತ್ತೆ. ಇದೇ ಅವರೋಡ ಪ್ರೆಸೆನ್ಸಿಗೆ ಸಾಕ್ಷಿ. ಇಂಥ ಆ ವಿಜಯದಾಸರು ಸಿದ್ಧ ಪುರುಷರು ಅವರೋಡ ಈ ಕೃತಿಯನ್ನು ನೀವು ಹೇಳ್ತಾವೆ ಅವ್ರನ್ನ ಚಿಂತಿಸಿ ಅವ್ರಿಗೆ ಮಣಿರಿ ಅಂತಾರೆ. ಅದು ಸಂತೋಷದ ಒಂದು ಸಮಯ ಜೀವನಿಗೆ, ಯಾವಾಗ ಅವನಿಗೆ ಇದು ಗೋಚರ ಆಗತ್ಯೋ ಅಂತ. ಹಿರಿಯರಾದವರು ಎಷ್ಟು ಮಹತ್ತರವಾದ ವ್ಯಕ್ತಿಗಳು ಅಂತ ಅನ್ನೋದನ್ನ ಗುರ್ತು ಮಾಡೋದಕ್ಕೆ ನಮಗೆ ಎಷ್ಟೋ ಕಾಲ ಹಿಡಿದು ಬಿಡುತ್ತೆ. ಇಲ್ಲಿ ಅವ್ರು ಹೇಳ್ತಾರೆ, ಈ ತರ ಕೈಯನ್ನು ಎತ್ತಿ ಮುಗಿದು ಆ ಮಹಾ ಪುರುಷರಿಗೆ ನಾವು ಮಾಡಿದ್ರೆ ಅದೇ ಒಂದು ಮಹಾಧನ್ಯತೆ ಅಂತಂದ್ರು. ಈ ಹುಟ್ಟಿದ್ದಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿದೆವು ಅಂತಂದ್ರೆ ಇದು ಅಂತಂದ್ರು. ಇತ್ತ ಕೇಳು ಮನವೇ ಶ್ರುತಿ ಖುಷಿ ಎಂಬುವುದನ್ನು ಉತ್ತರ ನಿಜವೇನೋ ಗರ್ತಿ ಮಗನೋ ಎಂದರೆ ವಾದಿಸುವನ ಕೂಡ ಹೊತ್ತಿಗೆ ಬಡದಾಡಿದರೇನುಂಟೋ. ಈ ಲೋಕದಲ್ಲಿ ಬಂದು ಜನರಿರ್ತಾರೆ,
ಅವ್ರಿಗೆ ಬಂದು ಒಂದು ಮಗನಿಗೇನು ಆ ಮಗ ಕೂತಿರುವಂತ ಆ ಗದ್ದಿ ಅಂತ ಅಂದ್ರೆ ಎದ್ರ ಮೇಲೆ ಕೂತಿರ್ತಾರೆಯೋ ಅದೂನು ಆ ಮಗನೂನು ಒಂದೇ ಅಂತ ಯಾರಾದ್ರೂ ವಾದ ಮಾಡಿದ್ರೆ ಎಷ್ಟು ಸಿಲ್ಲಿಯಾಗಿದೆ ಅದು. ಆ ತರದ್ ವಾದ ಇದು ಅಂತಾರೆ. ದೇವ್ರು ಅಂತ ಅನ್ನೋಂತವ ಯಾರು? ಆ ಸೀಟು ದೇವ್ರ ಎಲ್ಲಿ ಕೂತಿದಾನ? ಜೀವನೊಳಗ್ ಕೂತಿದಾನ. ಆ ಜೀವನೊಳಗ್ ಕೂತಿರೋಂತ ದೇವ್ರು ಬೇರೆ, ನಾನ್ ಬೇರೆ. ಜೀವ ದೇವ್ರು ಅಲ್ಲಿ ಕೂತಿರೋದ್ರಿಂದ ಜೀವನಿಗೆ ಬಂದು ಅಸ್ತಿತ್ವ ಸಿಕ್ಕಿತು. ಆದ್ರೆ ಅವರೆಲ್ಲ ಏನಂತಾರೆ ಅಂದ್ರೆ ಸೆಲ್ಫ್ ಅಂತ ಒಂದನ್ನ ಕರ್ಕೊಂಡು, ಸೆಲ್ಫ್ ಅಂತಂದ್ರೆ ಸೆಲ್ಫ್ ತನ ಈ ದೇಹದೊಳಗೆ ಇದೆ, ಆ ಸೆಲ್ಫ್ ತನ ಇಡೀ ಬ್ರಹ್ಮಾಂಡವನ್ನು ಆಳುವಂಥದ್ದು, ಹೀಗೆಲ್ಲ ಅವ್ರು ಅನ್ಕೊಂಡಿರ್ತಾರೆ. ಅಂದ್ರೆ ಆ ಏನು ಚೈತನ್ಯ ಶಕ್ತಿ ನಮ್ಮೊಳಗಿದೆ ಅದಕ್ಕೆ ಬಂದು ಇಡೀ ಬ್ರಹ್ಮಾಂಡದ ಮೇಲೆ ವ್ಯಾಪ್ತಿ ಇದೆ, ಆ ಬ್ರಹ್ಮಾಂಡವೇ ಬಂದು ಇದ್ರೊಳ ಅಧೀನದಲ್ಲಿದೆ, ಅದೆಲ್ಲ ಹೇಳ್ತಾರೆ. ಅದೇ ಯಾರು ಅಧೀನಲ್ಲ ಇದೆ ಇದೆಲ್ಲ? ಆ ದೇವರೋಡ ಅಧೀನದ ಇದೆ. ದೇವರು ಬಂದು ಈ ಜೀವನ ಒಳಗೆ ಕೂತಿದ್ದಾನ ಅಷ್ಟೇ. ಜೀವನ್ಗೆ ಅವನು ಇರೋದ್ರಿಂದ ಅವನು ಇದ್ದಾನ. ಅದೇ ತರ ಅಂದ್ರು, ಯಾವಾಗ ನೀನ್ ಸೀಟ್ನ ನೋಡ್ತಿ, ಗದ್ದಿಯನ್ನು ನೋಡ್ಕೊಂಡ್ಬಿಟ್ಟು ಅದೇ ನನ್ ಮಗ ಅಂತ ತಿಳ್ಕೊಂಡಂದ್ರೆ ಅವನಾದ್ರು ಹುಚ್ಚನಾಗಿರುವ ಅವನು, ಅವನ ಹತ್ರ ನೀನ್ ವಾದಾಡಿತಾನೆ ಏನ್ ಪ್ರಯೋಜನ ಅಂದ್ರು. ಅದಕ್ಕೇನು ಸಾಮರ್ಥ್ಯ ಇದೆ? ಈ ಮಗನಿಗೆ ಏನ್ ಸಾಮರ್ಥ್ಯ ಇದೆ? ಅದಕ್ಕೇನ್ ಚೈತನ್ಯ ಇದೆ? ಇದಕ್ಕೇನ್ ಚೈತನ್ಯ ಇದೆ? ಇದೆರಡನ್ನು ನೀವು ಕಂಪೇರ್ ಮಾಡಕ್ಕಾದ್ರೂ ಸಾಧ್ಯವಾ? ಅದನ್ನು ಯೋಚನೆ ಮಾಡಿ ಅಂತಾರೆ. ಹೊತ್ತಿಗೆ ಬಂದು ಇಂಥವ್ ನೋಡೋ ಜೊತೆಲಿ ನೀವು ಬಡದಾಡ್ತಾ ಕೂತ್ಕೊಂಡ್ರೆ ಏನ್ ಪ್ರಯೋಜನ ಆಗೋದು ಅಂದ್ರು. ಕೀರ್ತಿ ಪುರುಷ ನಮ್ಮ ವಿಜಯ ವಿಠಲರೇಯನ ಚಿತ್ತದಲ್ಲಿ ಇಟ್ಟ ಮಧ್ವರಾಯರೇ ಗುರುಗಳೆನ್ನಿ. ಯಾರು? ಈ ಕೀರ್ತಿ ಪುರುಷನಾಗಿರುವಂತ ಪರಮಾತ್ಮ, ನನ್ನೊಳಗೆ ನಿಂತಿರುವಂತ ಈ ಬಿಂಬರೂಪನಾಗಿರುವಂತ ಪರಮಾತ್ಮ, ಅವನು ಕೀರ್ತಿ ಪುರುಷ. ಕೀರ್ತಿ ಪುರುಷ ಅಂತಂದ್ರೆ ಎಲ್ಲಾ ವೇದಗಳಲ್ಲಿ ಕೂಡ ಇವನನ್ನೇ ಹೊಗಳತ್ತೆ ಅಂತಾರೆ. ಸರ್ವೇ ವೇದ ಸರ್ವೇ ಘೋಷ ಸರ್ವೇ ನಾದಾಹ ಅಂತಂದ್ರು. ಏನ್ ನಾದ ಕೇಳ್ತ್ರಿ, ಏನ್ ಘೋಷ ಕೇಳ್ತ್ರು ಎಲ್ಲ ಕೂಡ ವಿಷ್ಣುವನ್ನೇ ಹೇಳತ್ತೆ. ನಾಮಾನಿ ರೂಪಾಣಿ ಯಮ ವಿಶಂತಿ ತಮ್ಮೈ ವಿಷ್ಣುರು ಪರಮಂ ಉದಾಹರಂತಿ. ಅಂದ್ರೆ ಏನೇನ್ ನಾಮ ಇದೆ, ಏನೇನ್ ರೂಪ ಇದೆ, ಇವೆಲ್ಲ ಕೂಡ ಆ ವಿಷ್ಣುದು ಅಂತ ಅನ್ನೋದು ಎಲ್ಲ ಸಾರ್ಥ ಇದೆ. ವಿಷ್ಣು ಅಂತ ಅನ್ನುವಂತ ಶಬ್ದ ಇಡೀ ಎಲ್ಲಾ ಕಡೆಯಲ್ಲೂ ಕೂಡ ಇದೆ. ಎಷ್ಟೋ ಬಾರಿ ಋಗ್ವೇದದಲ್ಲಿ ಬರುತ್ತೆ ಅಂತಾರೆ. ಆದ್ರೂ ಕೂಡ ಅವನ ಕಡೆಗೆ ಕಾಣಿಸ್ತಾರಲ್ಲ. ಪ್ರವೇಶ ಮಾಡಿ ತಾನೆ ಅವನಿದ್ದಾನ, ಅವನೇ ಅದಲ್ಲ, ಜೀವನೇ ಅದಲ್ಲ, ಜೀವನೊಳಗ ಪರಮಾತ್ಮ ಅಂತ ಅದನ್ನ ತಿಳಿಲಂಗಿದ್ದಾರಲ್ಲ. ಈ ಕೀರ್ತಿ ಪುರುಷನಾಗಿರೋನ್ ಪರಮಾತ್ಮನ ಷಡ್ಗುಣ ಐಶ್ವರ್ಯ ಪೂರ್ಣನಾಗಿದ್ದಾನ ಅಂತ ಅನ್ನೋದೇ ಅವನ್ ಕೀರ್ತಿ. ಈ ಷಡ್ಗುಣ ಐಶ್ವರ್ಯ ಪೂರ್ಣ ಅಂತ ಅನ್ನೋದು ಭಗವಾನ್ ಶಬ್ದದಲ್ಲಿಂದವೇ ಅರ್ಥ ಮಾಡ್ತಾರೆ. ಭಗ ಅಂತ ಅನ್ನುವಂಥದ್ದಕ್ಕೆ ಆ ಧಾತುಗೆ ಆ ಒಂದು ಶಬ್ದಕ್ಕೆ ಅವ್ರು ಅಂತಾರೆ, ಯಾರಿಗ್ ಬಂದು ಪೂರ್ಣವಾದ ಜ್ಞಾನ ಇದೆ, ಶಕ್ತಿ ಇದೆ, ಆಮೇಲೆ ಬಲ ಇದೆ, ಐಶ್ವರ್ಯ ಇದೆ, ವೀರ್ಯ ಇದೆ, ತೇಜಸ್ ಇದೆ, ಈ ಆರು ಯಾರಲ್ಲಿ ಪೂರ್ಣವಾಗಿ ಇದೆಯೋ ಅವನೇ ಭಗ ಅಂತ ಅನ್ನೊಂದು ಶಬ್ದವಾಚ ಭಗವಾನ್ ಅಂತಂದ್ರು. ಆ ಭಗವಾನ್ ತಾನೇ ಈ ಪುರುಷ ಅಂತಂದ್ರು. ಈ ಪುರುಷ ಇವನ್ ಕೀರ್ತಿ ಎಲ್ಲಾ ಕಡೆಯಲ್ಲೂ ಹಬ್ಬಿದೆ. ಯಾಕೆಂದ್ರೆ ಸೃಷ್ಟಿಕರ್ತ ಇವನು ಅಂತಂದ್ರು. ಸೃಷ್ಟಿಲಿ ನೀವು ಏನ್ ನಾನ್ ಮಾಡಕ್ ಆಗೋದಾ? ಏನಾದ್ರು ಒಂದು ವೃಕ್ಷವನ್ನಾದ್ರೂ ನಾನು ಬೆಳ್ಸಕ್ ಸಾಧ್ಯವಾ ಇಂಡಿಪೆಂಡೆಂಟ್ ಆಗಿ? ಇಲ್ವೇ ಇಲ್ಲ. ನಮ್ಗೆ ಮಣ್ಣು ಬೇಕು, ನೀರ್ ಬೇಕು, ಬೆಳಕ್ ಬೇಕು. ಸೂರ್ಯನ ಕಿರಣ ಇಲ್ದೆ ನಾವೇನು ಮಾಡಕ್ಕಾಗ್ಲಾರ್ದು. ಆ ಮಾಡೋಂಥದ್ದು ನಾವು ಬರೀ ಬೀಜವನ್ನು ನೆಟ್ಟು ನಾನ್ ಬೆಳೆಸಿದೆ ಅಂತ ಹೇಳ್ತೇವೆ. ಅದೆಷ್ಟು ಮಟ್ಟಿಗೆ ಅದು ಅಸತ್ಯ ಅಂತ ಅನ್ನೋದನ್ನ ನೆನ್ಸ್ಕೊಂಡ್ ನೋಡ್ರೆ ತಾನ್ ಗೊತ್ತಾಗತ್ತೆ. ಪರಮಾತ್ಮತೆ ಬೆಳೆಸಿದ ಅಂತ ಅನ್ನೋಂಥದ್ನ ನಾವು ಹೇಳಕ್ ಕಲ್ತ್ಕೋಬೇಕು. ಕೀರ್ತಿ ಪುರುಷ ಅವನು ಅಂತ ಏನೇನು ನೋಡ್ತೇವೋ ಅದೆಲ್ಲ ಅವನಿಂದ ಆಗಿದೆ ಅಂತ ಅನ್ನೋದೇ ಅವನ್ ಕೀರ್ತಿ. ಇಂತ ನಮ್ಮ ವಿಜಯ ವಿಠಲ ಅವನೇ ನನ್ನೊಳಗಿದ್ದಾನ. ಚಿತ್ತದಲ್ಲಿ ಇಟ್ಟು ಮಧ್ವರಾಯರೇ ಗತಿ ಗುರುಗಳೆನ್ನಿ. ಇವನನ್ನು ನಿಮ್ಮ ಚಿತ್ತದಲ್ಲಿ ಇಟ್ಕೊಳ್ರಿ ಅಂತಾರೆ. ಗುರುಗಳಾಗಿರುವಂತ ಮಧ್ವರಾಯರು ಇದನ್ನು ತಾನೇ ಹೇಳಿದ್ರು. ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ ಅಂತ ಇದೇ ಅವನ್ ಕೀರ್ತಿ. ನನ್ನ ಸ್ವಾಮಿಯಾಗಿರುವಂತ ಪರಮಾತ್ಮನೇ ಎಲ್ಲರ ಸ್ವಾಮಿ. ಅದನ್ನು ನಿಮ್ಮ ಹೃದಯದಲ್ಲಿ ಇಟ್ಕೊಳ್ಳಿ, ನಿಮ್ಮ ಚಿತ್ತದಲ್ಲಿ. ಅಂದ್ರೆ ಬೈಹಾಟ್ ಮಾಡ್ತೇವಲ್ಲ, ಏನಾದ್ರೂ ಒಂದು ಪೋಯಂ ಏನಾದ್ರೂ ವರ್ಸ್ ಬೈಹಾಟ್ ಮಾಡ್ರೆ, ಇವಾಗ ಹೇಳ್ ನೋಡೋಣ ಅಂತಂದ್ರೆ ಅದನ್ನ ರಟ್ ಮಾಡಿ ಅದ್ ಹಂಗೆ ಹೇಳ್ಬಿಡ್ತಾರೆ. ಅದ್ ಎಲ್ಲಿಂದ ಬರುತ್ತೆ ಆ ಹೇಳೋಂಥದ್ದು? ಅದೇ ಚಿತ್ತ ಅಂತಾರೆ. ಚಿತ್ತ ಅಂದ್ರೆ ಮೆಮೊರಿ ಶೆಲ್. ಅಲ್ಲಿ ಇದೆಲ್ಲ ನಾವೇನು ಮತ್ತೆ 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 ಆವೃತ್ತಿ ಮಾಡ್ತೇವೋ ಅದು ಹೋಗಿ ಕೂಡತ್ತೆ. ಅರ್ಥ ಮಾಡ್ಕೊಂಡು ಆವೃತ್ತಿ ಮಾಡಿದ್ನ ನಾವು ರೀಕಾಲ್ ಮಾಡಕ್ಕೆ ಸ್ವಲ್ಪ ಸಾಧ್ಯ. ಏದೋ ಅರ್ಥ ಮಾಡ್ಕೊಂಡಿಲ್ವೋ ಅದನ್ನು ನಾವು ರೀಕಾಲ್ ಮಾಡ್ಬೇಕು ಅಂದ್ರೆ ಅದ್ರ ಸ್ವಿಚ್ ಗೊತ್ತಿರ್ಬೇಕು. ಸ್ವಿಚ್ ಗೊತ್ತಿದ್ರೆ ಅದ್ ರೀಲ್ ತರ ಹೊರಗಡೆ ಬಂದ್ಬಿಡುತ್ತೆ. ಆಮೇಲೆ ಅದ್ ಏನು ಎತ್ತ ಒಂದು ಗೊತ್ತಾಗಲ್ಲ. ಅದಕ್ಕೆ ಚಿತ್ತದಲ್ಲಿ ಇಟ್ಟು ಅಂದ್ರು. ತಿಳಿಯೋ ಹಂಗೆ ಇಡು, ಸಿಕ್ಕೋ ಹಂಗೆ ಇಡು. ಅಟ್ಟದಲ್ಲಿ ಇಟ್ಬಿಟ್ಟು ಅದು ಎಲ್ಲಿದೆ ಅಂತವೇ ಗೊತ್ತಿಲ್ಲ ಅಂತಂದ್ರೆ ಅದ್ ಪ್ರಯೋಜನ ಆಗ್ಲಾರ್ದು. ಅರ್ಥ ಮಾಡ್ಕೊಂಡು ಚಿಂತಿಸಿ ಅದನ್ನು ಬಗೆ ಬಗೆಯಾಗಿ ತಿಳಿಯೋದಕ್ಕೆ ಪ್ರಯತ್ನ ಮಾಡು ಅಂತಾರೆ. ಯಾರನ್ನ? ಈ ಕೀರ್ತಿ ಪುರುಷನಾಗಿರುವಂತ ವಿಜಯ ವಿಠಲನ್ನ ಅಂತಂದ್ರು.
ಅದು ಮಧ್ವರಾಯರೇ ಗುರುಗಳು ಎನ್ನಿ. ಆವಾಗ ಹೇಳ್ತಾ ಹೇಳ್ತಾವೆ ಇದನ್ನು ತಿಳಿಸಿಕೊಟ್ಟ ಆಚಾರ್ಯ ಮಧ್ವರೇ ನನ್ನ ಗುರು ಅಂತ ಅನ್ನೋಂದ ಹೇಳ್ತಾ ಇರ್ರಿ ಅಂದ್ರು. ಅದಕ್ಕೆ ಜನ್ಮ ಜನ್ಮದಲ್ಲಿ ಏನಾಗಿರಲಿ ಹನುಮ ಭೀಮ ಮಧ್ವ ಮುನಿಗಳ ಸೇವೆಯು ಯಾವಾಗ್ಲೂ ಕೂಡ ಜನ್ಮಾಂತರದಲ್ಲಿ ಕೂಡ ನನಗೆ ಈ ಗುರುಗಳೇ ಇರ್ಲಿ ಅಂತಂದ್ರು. ಆವ ಜನ್ಮ ಬಂದ್ರು ಕೂಡ ಮುಖ್ಯ ಪ್ರಾಣ ರೂಪರಾಗಿರುವಂತ ಮಧ್ವರಾಯರೇ ನನ್ಗೆ ಗುರುಗಳಾಗಿರ್ಲಿ ಅಂತ ಅನ್ನುವಂಥ ಪ್ರಾರ್ಥನೆಯನ್ನು ವಿಜಯದಾಸರೇ ಅವರೋಡ ವಾಯುಸುಳಾದಿಲ್ ಕೂಡ ಮಾಡಿದ್ದಾರೆ. ಈ ತರ ಈ ಒಂದು ಚಿಂತನೆಯನ್ನ ನಾವು ಅವ್ರಿಗೆ ಸಮರ್ಪಣೆ ಮಾಡೋಣ. ವಿಜಯದಾಸ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಜಯ ವಿಠಲ ಪ್ರೇರಣ್ಯ ಶ್ರೀ ವಿಜಯ ವಿಠಲ ಪ್ರೀತ್ಯರ್ಥಂ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ್.